ಹಲೋ ಫ್ರೆಂಡ್ಸ್, ಆದಿತ್ಯ ಅಕಾಡೆಮಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಮೂಲಭೂತ ಸೌಲಭ್ಯ ಯೋಜನೆಗಳನ್ನು ಬಳಸಿಕೊಂಡು ಸರ್ಕಾರ ಹೇಗೆ ಬಡತನವನ್ನು ನಿವಾರಣೆ ಮಾಡ್ತದೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾವು ಇದರ ಬಗ್ಗೆ ವಿಸ್ತಾರವಾಗಿ ಚರ್ಚೆ ಮಾಡೋಣ. ಬೇರೆ ಬೇರೆಯಾದ ಕಾರ್ಯಕ್ರಮಗಳನ್ನು ನೋಡೋಣ. ಸರ್ಕಾರದ ವತಿಯಿಂದ ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಬೇರೆ ಸರ್ಕಾರಗಳು ಯಾವ್ಯಾವ ಥರದ ಯೋಜನೆಗಳನ್ನು ರೂಪಿಸಿಕೊಂಡು ಬಂದಿದ್ವು, ಆಮೇಲೆ ಅದರ ಮುಖ್ಯ ಉದ್ದೇಶಗಳು ಏನಾಗಿದ್ವು ಅದನ್ನು ಕೂಡ ತಿಳ್ಕೊಂಡು ಮುಂದೆ ಆ ಯೋಜನೆಗಳು ಹೇಗೆ ಮಾರ್ಪಾಡುಗೊಂಡು ಆಮೇಲೆ ಯಾವ ತರದ ನಾಮಕರಣಗಳನ್ನ ಅದಕ್ಕೆ ಮಾಡಿ ಇವತ್ತಿನ ಕಾಲಘಟ್ಟದಲ್ಲಿ ಯಾವ ಹೆಸರಲ್ಲಿ ಈ ಯೋಜನೆಗಳು ಇವತ್ತು ಅಸ್ತಿತ್ವದಲ್ಲಿವೆ ಅಂತ ಹೇಳಿ ಅದನ್ನು ಕೂಡ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಮ್ಮ ಚಾನೆಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳು ನೋಟಿಫಿಕೇಶನ್ ಆನ್ ಮಾಡ್ಕೊಂಡ್ರೆ ಅದರ ಸೂಚನೆ ನಿಮಗೆ ಕೂಡಲೇ ಸಿಗುತ್ತೆ. ಅದರಿಂದ ನೀವು ಆ ವಿಡಿಯೋಸ್ಗಳನ್ನ ನೋಡಿಕೊಂಡು ಅಪ್ ಟು ಡೇಟ್ ಇರೋಕ್ಕೆ ಸಹಾಯ ಆಗುತ್ತೆ. ಹಾಗಾದ್ರೆ ಬನ್ನಿ ಈ ಪ್ರಮುಖ ಕಾರ್ಯಕ್ರಮಗಳು ಯಾವುವು ಅಂತ ಹೇಳಿ ತಿಳ್ಕೊಳ್ಳೋಣ. ಮೊದಲನೇದು ಇಂದಿರಾ ಆವಾಸ್ ಯೋಜನೆ. ಇದನ್ನ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತಲೂ ಕೂಡ ನಾವು ಇವತ್ತಿಗೆ ಅದನ್ನ ಕರಿತೀವಿ. ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ. ಇದು ಗ್ರಾಮ ಸಡಕ್ ಯೋಜನೆ ಅಂತಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ರಸ್ತೆ ನಿರ್ಮಾಣ ಮಾಡುವಂತ ಒಂದು ಯೋಜನೆ. ಇದು ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ 3ನೇ ಹಂತ. ಅದನ್ನೇ ಹಂತ ಹಂತವಾಗಿ ಈ ಯೋಜನೆಯನ್ನ ಚಾಲನೆಗೆ ತಗೊಂಡ್ ಬಂದಿದ್ರು. ಮೊದಲನೇ ಹಂತ ಉದ್ದೇಶಗಳು ಏನಾಗಿದ್ದು, ಆಮೇಲೆ 2ನೇ 3ನೇ ಹಂತದ ಉದ್ದೇಶಗಳು ಏನಾಗಿದ್ದು, ಯಾಕಂದ್ರೆ ಮೊದಲನೇ ಹಂತದ ಉದ್ದೇಶಗಳು ಬೇರೆ ಆಗಿದ್ವು, 3ನೇ ಹಂತದ ಉದ್ದೇಶಗಳು ಬೇರೆ ಆಗಿದ್ವು, ಅದನ್ನು ಕೂಡ ತಿಳ್ಕೊಳ್ಳೋಣ. ಆಮೇಲೆ ಭಾರತ್ ನಿರ್ಮಾಣ ಯೋಜನೆ. ಇವಿ ಪ್ರಮುಖ ಕಾರ್ಯಕ್ರಮಗಳನ್ನ ಅರ್ಥ ಮಾಡಿಕೊಂಡು ಬಡತನ ನಿರ್ಮೂಲನೆಗೆ ಈ ಯೋಜನೆಗಳು ಹೇಗೆ ಸಹಾಯ ಆಗುತ್ತದೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾವು ವಿಸ್ತಾರವಾಗಿ ನೋಡೋಣ. ಮೂಲಭೂತ ಸೌಲಭ್ಯ ಯೋಜನೆಗಳು ಮೊದಲನೇದಾಗಿ ಇಂದಿರಾ ಆವಾಸ್ ಯೋಜನೆ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇದರ ಬಗ್ಗೆ ನಾವು ತಿಳ್ಕೊಳ್ಳೋದೇನಂತಂದ್ರೆ 1989-90ರಲ್ಲಿ ಈ ಯೋಜನೆಯನ್ನ ಜಾರಿಗೊಳಿಸಲಾಗಿತ್ತು. ಆ ಕಾಲಘಟ್ಟದಲ್ಲಿ ಈ ಯೋಜನೆ ಚಾಲ್ತಿಗೆ ಬಂದಾಗ ಒಂದು ಮನೆಯನ್ನ ಯಾರಾದರೂ ಕಟ್ಟಿಸ್ತಾ ಇದ್ದಾರೆ ಅಂತಂದ್ರೆ ಅವರಿಗೆ ನಾವು 14,000 ಸಹಾಯಧನ ನೀಡಲಾಗಿತ್ತು. ಆದ್ರೆ ಯಾರಿಗೆ ಇದು? ಯಾರಾದರೂ ಶ್ರೀಮಂತರ ಮನೆ ಕಟ್ಟಿದ್ರೆ ಅವರಿಗೆ 14,000 ಕೊಡಕ್ ಆಗ್ತಿತ್ತಾ? ಇಲ್ಲ. ಇದು ಗ್ರಾಮೀಣ ಪ್ರದೇಶದ ಬಡ ಕುಟುಂಬಗಳಿಗೆ ನಾವು ಈ ಮನೆಯ ಸೌಲಭ್ಯ ಕಲ್ಪಿಸಲು ಆಗಿನ ಸರ್ಕಾರ 14,000 ರೂಪಾಯಿ ಸಹಾಯಧನ ನೀಡ್ತಾ ಇತ್ತು. ಬಡವರು ಅಂದ್ರೆ ಹೇಗೆ ಕ್ಯಾಟಗರೈಸ್ ಮಾಡ್ತಿದ್ರು ಅಂತಂದ್ರೆ ಅದನ್ನ 32,000ಕ್ಕಿಂತ ಕಡಿಮೆ ಆದಾಯ ಇರುವಂತ ಜನರೇ ಇದು ಅರ್ಹತೆ ಇರ್ತಾ ಇತ್ತು. ಅದರಲ್ಲಿಯೂ ಕೂಡ ಎಲ್ಲ ಬಡವರಿಗೆ ಸಮಾನವಾಗಿ ಅವರಿಗೆ ಆದ್ಯತೆ ನೀಡ್ತಾ ಇತ್ತು ಅಂತಂದ್ರೆ ಇಲ್ಲ. ಬಡವರಲ್ಲಿ ಪರಿಶಿಷ್ಟ ಜಾತಿ ಪಂಗಡ ಇದ್ದವರಿಗೆ 60% ಅವರಿಗೆ ಆದ್ಯತೆಯನ್ನ ನೀಡ್ತಾ ಇದ್ರು. ಆಮೇಲೆ 15% ಅಲ್ಪಸಂಖ್ಯಾತರು ಏನಿದ್ರೆ ಅವರಿಗೆ ಆದ್ಯತೆಯನ್ನ ನೀಡ್ತಾ ಇದ್ರು. ಆಮೇಲೆ 25% ಸಾಮಾನ್ಯ ವರ್ಗದವರಿಗೆ ಇದು ಈ ಯೋಜನೆ ಅಡಿ ಏನು ಹಣ ಬರ್ತಾ ಇತ್ತು ಅದನ್ನ ಮೀಸಲಾಗಿ ಇಡ್ತಾ ಇದ್ರು. ಮುಂದೆ ಪ್ರತಿ ಸರ್ಕಾರ 5 ವರ್ಷ 6 ವರ್ಷಕ್ಕೆ ಏನು ಸರ್ಕಾರ ಬದಲಾವಣೆ ಆಗ್ತಿತ್ತಲ್ಲ, ಬದಲಾವಣೆ ಆದಾಗ್ಲೂ ಕೂಡ ಬೆಲೆ ಏರಿಕೆದಿಂದ ಏನಾಗ್ತಿತ್ತು, ಈ 14,000 ಸಾಕಾಗ್ತಾ ಇರಲಿಲ್ಲ. ಆಗ್ಲೂ ಕೂಡ 14,000 ಏನು ದೊಡ್ಡ ಅಮೌಂಟ್ ಇರಲಿಲ್ಲ. ಅದು ಆ 14,000 ಏನಂತಂದ್ರೆ ಏನೋ ಒಂದು 50,000 1 ಲಕ್ಷ ಖರ್ಚು ಮಾಡಿ ಮನೆ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರಿಗೆ ಒಂದು ಅಟ್ಲೀಸ್ಟ್ ಒಂದು 10% 20% ಅಷ್ಟೇ ಸಹಾಯ ಆಗಲಿ ಅಂತ ಹೇಳಿ ಆ ಉದ್ದೇಶ ಇದರಿಂದ ಇರ್ತಾ ಇತ್ತು. ಹೊರತು 14,000 ದಿಂದಾನೇ ಸಂಪೂರ್ಣವಾಗಿ ಅವರು ಮನೆ ಕಟ್ಸ್ಕೋಬೇಕು ಅಂತ ಹೇಳಿ ಆ ಉದ್ದೇಶನೇ ಇರ್ತಿರಲಿಲ್ಲ. ಯಾಕಂದ್ರೆ 14,000ದಲ್ಲಿ ನಿಮಗೆ ಒಂದು ಪಕ್ಕಾ ಮನೆಯನ್ನು, ಕಚ್ಚಾ ಮನೆಯನ್ನು ನೀವು ಕಟ್ಕೋಬಹುದು. ಆ ಕಾಲಘಟ್ಟದಲ್ಲಿ ನಾವು ಮಾತಾಡೋದಾದ್ರೆ 14,000ದಲ್ಲಿ ಬಹುಶಃ ನೀವು ಒಂದು ಕಚ್ಚಾ ಮನೆಯನ್ನ ಕಟ್ಕೋಬಹುದಾಗಿತ್ತು. ಬರೀ ಗೋಡೆ ಏರಿಸಿ ಮೇಲ್ಗಡೆ ನೀವು ಏನೋ ಶೆಡ್ ಟಿನ್ನು ಅಂತದೇನಾದ್ರೂ ಹಾಕೊಂಡು ಮನೆಯನ್ನ ಬಹುಶಃ 1 ರೂಮ್ ಅಥವಾ 2 ರೂಮ್ನ ಮನೆಯನ್ನ ನೀವು ಕಟ್ಕೋಬಹುದಾಗಿತ್ತೇನೋ ಆಗಿನ ಕಾಲದಲ್ಲಿ. ಬಟ್ ಅದು ಒಂದು ಪಕ್ಕಾ ಮನೆ ಆಗ್ತಾ ಇರಲಿಲ್ಲ. ಯಾಕಂತಂದ್ರೆ ಮಳೆ ಬರುವಂತ ಜಾಗ ಆಗಿತ್ತಂತಾರೆ ಅಥವಾ ಸಿಕ್ಕಾಪಟ್ಟೆ ಬಿಸಿಲಿರುವಂತ ಜಾಗ ಆಗಿತ್ತಂದ್ರೆ ಅಲ್ಲಿ ವಾಸ ಮಾಡೋಕೆ ಅಷ್ಟು ಯೋಗ್ಯವಾದ ಅದು ಮನೆ ಆಗಿರೋದಿಲ್ಲ. ಹಾಗಾಗಿ ಒಂದು ಪಕ್ಕಾ ಮನೆ, ಒಂದು RCC ಕಂಪ್ಲೀಟ್ ಆಗಿ ಒಂದು RCC ಮನೆ ಆದ್ರೆ ಅದನ್ನ ನಾವು ಪಕ್ಕಾ ಮನೆ ಅಂತ ಹೇಳಿ ಕರಿತೀವಿ. ಅದನ್ನ ಮಾಡ್ಬೇಕಂತಂದ್ರೆ 14,000 ನಿಮ್ಗೆ ಸಂಪೂರ್ಣ ಮನೆಗೆ ಸಹಾಯ ಆಗ್ತಾ ಇರಲಿಲ್ಲ. ಅದರದ್ದು ಒಂದು ಭಾಗ ಈ ಮುಂದೆ ನೋಡಿ ಅದನ್ನ ಅಪ್ಡೇಟ್ ಮಾಡ್ತಾ ಪ್ರತಿ ಸರ್ಕಾರ ಬಂದಾಗ್ಲೂ ಕೂಡ ಅದನ್ನ ಅಪ್ಡೇಟ್ ಮಾಡ್ತಾ ಇದ್ರು. 14,000 ಇದ್ದಿದ್ದನ್ನ ಮುಂದೆ 25,000 ಮಾಡಿದ್ರು, 25 ಇದ್ದಿದ್ದನ್ನ 35 ಮಾಡಿದ್ರು, 35 ಇದ್ದಿದ್ದನ್ನ ಹೀಗೆ ಪ್ರತಿ ಒಂದು ಸರ್ಕಾರ ಬಂದಾಗ ಅಪ್ಡೇಟ್ ಮಾಡ್ತಾ ಬಂದಾಗ ಇವತ್ತಿನ ಕಾಲಘಟ್ಟದಲ್ಲಿ 1,20,000 ರೂಪಾಯಿ ಪ್ರತಿ ಮನೆಗೆ 2015-16 ಇದರಲ್ಲಿ ಕೊಡ್ತಾ ಇದ್ರು. ಈಗ ಅಪ್ಡೇಟೆಡ್ ಏನಂತಂದ್ರೆ ಇದನ್ನ 1.5 ಲಕ್ಷಗೆ ಅಪ್ಡೇಟ್ ಮಾಡಿದ್ದಾರೆ. 1,50,000 ರೂಪಾಯಿ ಒಂದು ಮನೆ ಕಟ್ಟಿಸ್ತಾ ಇದ್ದಾನೆ ಅಂತಂದ್ರೆ 1.5 ಲಕ್ಷ ರೂಪಾಯಿ ಅವರಿಗೆ ಸಹಾಯಧನವನ್ನ ಸರ್ಕಾರ ವತಿಯಿಂದ ಕೊಡ್ತಾ ಇದೆ. ಆಮೇಲೆ ಈಗ ಅದನ್ನು ವಿಸ್ತರಣೆ ಕೂಡ ಮಾಡಿದ್ದಾರೆ. ಈಗ ಮೊದಲು ಬರೀ 25% ಸಾಮಾನ್ಯ ವರ್ಗದವರಿಗೆ ಅಂತ ಹೇಳಿ ಮೀಸಲಿಡ್ತಾ ಇದ್ರು. ಈಗ EWS ಕ್ಯಾಟಗರಿ ಮೂಲಕ ಎಕನಾಮಿಕಲಿ ವೀಕರ್ ಸೆಕ್ಷನ್ ಯಾರ್ಯಾರಿದಾರೋ ಅವ್ರು ಎಲ್ಲರಿಗೂ ಕೊಡ್ತಾರೆ. ಈಗ ಮೊದಲು ಪರಿಶಿಷ್ಟ ಜಾತಿ ಪಂಗಡ ಮತ್ತು ಅಲ್ಪಸಂಖ್ಯಾತರಿಗೆ ಹೇಗೆ ಡಿವೈಡ್ ಮಾಡಿ ಕೊಡ್ತಾ ಇದ್ರಲ್ಲ, ಈಗ ಎಕನಾಮಿಕಲಿ ವೀಕರ್ ಸೆಕ್ಷನ್ ಎಲ್ಲರೂ ಕೂಡ ಅರ್ಹತೆ ಇದ್ದಾರೆ. ಅವ್ರು ಯಾರು ಮೊದಲು ಅಪ್ಲೈ ಮಾಡಿರ್ತಾರೋ ಅವರಿಗೆ ಅದರ ತಕ್ಕಂಗೆ. ಆಮೇಲೆ ಇದು ಏನದು ಬಹುಶಃ ಇದಕ್ಕೆ ಒಂದು ಕಾರಣ ಏನಿರ್ಬೋದು ಅಂತಂದ್ರೆ 89-90ರಲ್ಲಿ ಭಾರತ ಬಹಳ ಒಂದು ವೀಕ್ ದೇಶ ಆಗಿತ್ತು. ಅಂದ್ರೆ ನಾವು
ಆರ್ಥಿಕವಾಗಿ ಮಾತಾಡಬೇಕಾದ್ರೆ ಭಾರತ ಒಂದು ಬಹಳ ದುರ್ಬಲವಾದ ದೇಶ ಆಗಿತ್ತು ಅಂತ ಟೈಮಲ್ಲಿ. ಅದು 91ರಲ್ಲಿ ನಾವು IMF ಕಾರ್ಯಕ್ರಮ ಅಡಿ ಬಂದ್ವಿ. ಯಾಕಂತಂದ್ರೆ ನಮ್ಮ ಸಾಲ ಆಗಿರ್ಬೋದು ಅಥವಾ ನಮ್ಮ ದೇಶವನ್ನು ನಡೆಸೋಕೆ ನಮ್ಮ ಹತ್ರ ಹಣಕಾಸು ಇರ್ತಾ ಇರಲಿಲ್ಲ. ಸೊ ಅದನ್ನ ಸಹಾಯ ಪಡೆಯಲಿಕ್ಕೆ ಅಂತ ಹೇಳಿ ನಾವು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಸಹಾಯ ಪಡ್ಕೊಂಡು ಅವರ ಕಾರ್ಯಕ್ರಮದಡಿ ನಾವು ಕೆಲವೊಂದು ಬದಲಾವಣೆ ನಮ್ಮ ಆರ್ಥಿಕ ನೀತಿಗಳಲ್ಲಿ ನಾವು ಮಾಡಿಕೊಂಡು ಅವ್ರ ಕಡೆಯಿಂದ ನಾವು ಸಾಲ ಪಡ್ಕೊಂಡು ಬಂದಿದ್ವಿ. ಅದಕ್ಕೆ ನಮ್ಮ ಚಿನ್ನವನ್ನು ಕೂಡ ನಾವು ಅಡ ಇಡಬೇಕಾಗಿತ್ತು. ಸೊ ಇದೆಲ್ಲ ಆದ್ಮೇಲೆ ಈಗ 30-35 ವರ್ಷ ನಮ್ಮ ಭಾರತ ಬಹಳಷ್ಟು ಬದಲಾವಣೆಗಳನ್ನ ಕಂಡಿದೆ. ಸೊ ಅವಾಗಿನ ಆರ್ಥಿಕ ಪರಿಸ್ಥಿತಿ ಏನಿತ್ತು, ಇವಾಗಿನ ಆರ್ಥಿಕ ಪರಿಸ್ಥಿತಿ ಆತರ ಇಲ್ಲ. ಅವಾಗ ದುರ್ಬಲವಾಗಿದ್ದ ಭಾರತ ಇವಾಗ ಒಂದು ಮಟ್ಟಿಗೆ ಸದೃಢವಾಗಿದೆ. ಸಂಪೂರ್ಣವಾಗಿ ಸದೃಢ ಆಗಿದೆ ಅಂತ ಹೇಳಕ್ಕಾಗಲ್ಲ, ಬಟ್ ಒಂದು ಮಟ್ಟಿಗೆ ಆಗಿನ ಟೈಮ್ಗೆ ನಾವು ಕಂಪೇರ್ ಮಾಡಿದಾಗ ಇವತ್ತು ನಾವು ಸದೃಢವಾಗಿದ್ದೀವಿ. ಇವತ್ತು ಸರ್ಕಾರದ ಹತ್ರ ಹೆಚ್ಚಿಗೆ ಹಣ ಇದೆ ಯಾವಾಗ ಆಗಿನ ಕಾಲಕ್ಕೆ ನಾವು ಕಂಪೇರ್ ಮಾಡಿದಾಗ. ಸೊ ಅದಕ್ಕೆ ಅವಾಗ 14,000 ಕೆಲವೊಂದು ಜಾತಿ ಅಥವಾ ಕೆಲವೊಂದು ಕಮ್ಯುನಿಟೀಸ್ಗೆ ಅದನ್ನ ಮೀಸಲು ಇಡ್ತಾ ಇದ್ರು ಅಂತಂದ್ರೆ ಇವತ್ತು ಸರ್ಕಾರದ ಹತ್ತಿರ ಖರ್ಚು ಮಾಡೋಕೆ ಸಾಕಷ್ಟು ಹಣ ಇದೆ. ಸೊ ಹಾಗಾಗಿ ಇವತ್ತು ಎಲ್ಲರಿಗೂ ಯಾರು ಆರ್ಥಿಕವಾಗಿ ಹಿಂದುಳಿದಿದ್ದಾರೋ ಅವ್ರು ಎಲ್ಲರಿಗೂ ಸರ್ಕಾರ ಇವತ್ತು ಸಹಾಯ ಮಾಡುವಂತ ಒಂದು ಹಂತದಲ್ಲಿ ಬಂದು ತಲುಪಿದೆ. ಸೊ ಹಾಗಾಗಿ ಇವತ್ತಿನ ಅದು 20,000 2015-16ನೇ ಇಸ್ವಿಗೆ ಕೊಡ್ತಾ ಇದ್ರೆ ಇವತ್ತಿಗೆ ಅದು 1.5 ಲಕ್ಷದವರೆಗೂ ಕೊಡ್ತಾ ಇದ್ದಾರೆ. ಸೊ ಇವತ್ತಿನವರೆಗೂ 2024 ವರ್ಷದವರೆಗೂ ನಾವು ಒಂದು ಕ್ಯಾಲ್ಕುಲೇಟ್ ಮಾಡಿದ್ರೆ 2,40,75,459 ಮನೆಗಳನ್ನ ಈ ಸ್ಕೀಮ್ ಅಡಿ ಸರ್ಕಾರ ಇದನ್ನ ಪೂರ್ಣಗೊಳಿಸಿದೆ. ಅವಾಗ ಇಂದಿರಾ ಆವಾಸ್ ಯೋಜನೆ ಅಂತ ಇದ್ರು, ಇವಾಗ ಇದನ್ನ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಕರೀತಾರೆ. ಇಂಗ್ಲಿಷ್ ಅಲ್ಲಿ ನೀವು PMAY ಅಂತ ಹೇಳಿ ಬ್ಯಾಂಕ್ಗಳಲ್ಲಿ ನೀವು ಹೋದ್ರೆ ಬಹುಶಃ ಇದರದ್ದು ಒಂದು ಪೋಸ್ಟರ್ ನಿಮಗೂ ಕಾಣಬಹುದು. ಯಾಕಂದ್ರೆ ಬ್ಯಾಂಕ್ಗಳಲ್ಲಿ ಮನೆ ಕಟ್ಟಲಿಕ್ಕೆ ಅಂತ ಹೇಳಿ ಸಾಲ ಕೊಡ್ತಾರಲ್ಲ. ಸೊ ಆ ಸಾಲ ಕೊಡೋ ಜೊತೆಗೆ ನೀವು ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವರಾಗಿದ್ರೆ, ಆರ್ಥಿಕವಾಗಿ ಹಿಂದುಳಿದ ಸೆಕ್ಷನ್ ದಿಂದ ಬರ್ತಾ ಇದ್ರೆ ಅವರಿಗೆ ಬ್ಯಾಂಕ್ ಏನ್ ಮಾಡತ್ತೆ, ಈ PMAY ಯೋಜನೆ ಅಡಿ ಅವರ ಸಾಲದಲ್ಲಿ ಈ 1.5 ಲಕ್ಷ ರೂಪಾಯಿದ ಒಂದು ಸಬ್ಸಿಡಿ ಕೂಡ ಕೊಡಿಸುತ್ತೆ. ಪ್ಲಸ್ ಅಡಿಷನಲ್ ಏನು ಇಂಟ್ರೆಸ್ಟ್ ಕಟ್ತಿರೋ ಆ ಇಂಟ್ರೆಸ್ಟ್ ಅಲ್ಲಿ ಕೂಡ ಕೆಲವೊಂದು ಡಿಸ್ಕೌಂಟ್ಸ್ ನಿಮಗೆ ಕೊಡ್ಲಾಗತ್ತೆ. ಸೊ ಈಗ ಮನೆ ಕಟ್ಸ್ಕೊಡೋದ್ರಿಂದ ಬಡತನ ನಿರ್ಮೂಲನೆ ಹೇಗಾಗತ್ತೆ ಅಂತ ಹೇಳಿ ನಿಮ್ ತಲೆಯಲ್ಲಿ ಏನಾದ್ರೂ ಡೌಟ್ ಬಂದಿತ್ತಂತಂದ್ರೆ, ಸೊ ಈಗ ಒಂದು ಬಡತನ ನಿರ್ಮೂಲನೆ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳ್ಕೊಂಡು ಬಂದಿದ್ದೀನಿ. ಇದೊಂದು ಕಂಟಿನ್ಯೂಸ್ ಪ್ರಾಸೆಸ್. ಇದನ್ನ ನಾವು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾನೆ ಇರಬೇಕು ಬಡತನ ನಿರ್ಮೂಲನೆ ಮಾಡ್ಬೇಕಂತಂದ್ರೆ. ಹಾಗೆ ನಾವು ಕೆಲಸವನ್ನು ಕೊಟ್ಟು ಉದ್ಯೋಗವನ್ನು ಕೊಟ್ಟು ಅವರು ದುಡಿಮೆಗೆ, ಅವರ ಹೊಟ್ಟೆ ಬಟ್ಟೆಗೆ ಅವರು ಒಂದು ಕುಟುಂಬ ನಡೆಸ್ಕೊಂಡು ಹೋಗ್ತಾ ಇದೆ ಅಂತೇಳಿ ನಾವು ಅನ್ಕೊಂಡ್ರೆ ಅವರಿಗೆ ಇರೋಕೆ ಒಂದು ಗೂಡು ಬೇಕು. ಸೊ ಇರೋಕೆ ಒಂದು ಗೂಡು ಬೇಕಾಯ್ತಂತಂದ್ರೆ ಒಂದು ಮನೆ ಆಸರೆಗೆ ಅಂತ ಹೇಳಿ ಮನೆ ಬೇಕಾಯ್ತು ಅಂತಂದ್ರೆ ಅವರು ಏನ್ ಮಾಡ್ತಾರೆ, ಸೊ ಉದ್ಯೋಗದಲ್ಲಿ ಅವರು ಉಳಿದಿರೋ ಹಣವನ್ನ ನಾವು ಎಲ್ಲ ಮನೆಗೆ ಅಂತ ಹೇಳಿ ಖರ್ಚು ಮಾಡಿಬಿಟ್ರೆ ಮತ್ತೆ ಏನಾದ್ರು ಒಂದು ಸಣ್ಣ ಪುಟ್ಟ ಅವುಗಳ ಕೆಲಸ ಕಳೆದು ಹೋಯ್ತು ಅಥವಾ ಏನೋ ಕೋವಿಡ್ ಅಂತ ಸಮಸ್ಯೆ ಬಂದು ಕೆಲಸ ನಿಂತು ಹೋಯ್ತು ಅಂತಂದ್ರೆ ಅವಾಗ ಮತ್ತೆ ಅವ್ರು ಏನ್ ಮಾಡ್ಬೇಕು, ಸಣ್ಣ ಪುಟ್ಟ ಮನೆ ಏನ್ ಕಟ್ಸ್ಕೊಂಡಿರ್ತಾರೆ ಅದನ್ನ ಮಾರ್ಬೇಕಾಗತ್ತೆ. ಅಲ್ಲಿಂದ ಇಲ್ಲಿಂದ ಬಡ್ಡಿ ತಗೊಂಡ್ ಬಂದಿರ್ತಾರೆ ಜಾಸ್ತಿ ಪರ್ಸೆಂಟ್ಗೆ. ಆ ಜಾಸ್ತಿ ಪರ್ಸೆಂಟ್ ಇಂದ ಬಡ್ಡಿ ತಂದವರಿಗೆ ಬಡ್ಡಿ ಹಣವನ್ನು ಕಟ್ಟೋದು, ಹೀಗೆ ಬಹಳಷ್ಟು ಸಮಸ್ಯೆಗಳನ್ನ ನಾವು ನೋಡಿದೀವಿ. ಸೊ ಅದರಿಂದ ಏನಾಗ್ತದೆ, ಬೇರೆ ಕಡೆಯಿಂದ ಬಡ್ಡಿಗೆ ದುಡ್ಡು ತಂದು ಮತ್ತೆ ಆ ಬಡ್ಡಿ ಕಟ್ಟೋಕೆ ಆಗದೇನೆ ಮತ್ತೆ ಮನೆ ಮಾರಿ ಅವರಿಗೆ ಸಾಲ ತೀರಿಸೋದು, ಈ ತರ ಎಲ್ಲ ಪರಿಸ್ಥಿತಿಗಳನ್ನ ನಾವು ನೋಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ಅವರು ಮತ್ತೆ ಅಂತ ಕುಟುಂಬಗಳು ಬಡತನಕ್ಕೆ ಜಾರಿ ಹೋಗ್ಬಿಡ್ತವೆ. ಹಾಗಾಗಬಾರದು ಅಂತೇಳಿ ಸರ್ಕಾರ ವತಿಯಿಂದ ಒಂದು ಸ್ವಲ್ಪ ಸಬ್ಸಿಡಿ, ಈಗ ಎಲ್ಲರೂ 40 ಲಕ್ಷ 50 ಲಕ್ಷ ಮನೆ ಕಟ್ಟೋದಿಲ್ಲ. ಆ ಟೈಮ್ ಈಗ ಒಂದು ಬಡ ಕುಟುಂಬದಿಂದ ಬಂದಿದ್ದಾರೆ ಅಂತ ಹೇಳಿದ್ರೆ ಒಂದು 7-8 ಲಕ್ಷ ರೂಪಾಯಿಂದ ಹಿಡಿದು 10 ಲಕ್ಷವರೆಗಿನ ಮನೆ ಕಟ್ಟಿಸ್ತಾ ಇರ್ತಾರೆ. ಸೊ ಅಂತ ಟೈಮಲ್ಲಿ ಅವರಿಗೆ 1.5-2 ಲಕ್ಷವರೆಗೂ ಅವರಿಗೆ ಸಬ್ಸಿಡಿ ಸಿಕ್ತಂತಂದ್ರೆ 20% ಸಬ್ಸಿಡಿ ಸಿಕ್ಕಾಗುತ್ತೆ. ಆ 20% ಅವರಿಗೆ ಅದರ ಬಡ್ಡಿ ಉಳಿತಾಯ ಆಗುತ್ತೆ. ಜೊತೆಗೆ ಅವರ ಬ್ಯಾಂಕ್ ಲೋನ್ ಬೇಗ ತೀರಿಸಬಹುದು. ಅವರು 10 ವರ್ಷದ ಬ್ಯಾಂಕ್ ಲೋನ್ ತೀರಿಸೋದಿತ್ತಂದ್ರೆ ಅವ್ರು ಬಹುಶಃ 8 ವರ್ಷದಲ್ಲಿ ಅಥವಾ 7 ವರ್ಷದಲ್ಲಿ ಆ ಬ್ಯಾಂಕ್ ಲೋನ್ ತೀರಿಸಬಹುದು. ಆಮೇಲೆ ಜೊತೆಗೆ ಅವರು ಕೂಲಿ ಮಾಡ್ತಾ ಅಥವಾ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇರ್ತಾರೆ, ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಅದರಿಂದ ಅವರಿಗೆ ಬಿಸ್ನೆಸ್ ಅಲ್ಲೂ ಸ್ವಲ್ಪ ಚೆನ್ನಾಗಿ ನಡೀತಾ ಅಂತಂದ್ರೆ ಅವ್ರಿಗೆ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಅವರಿಗೆ ಒಂದು ಮನೆ ಅಂತ ಆಸರೆ ಇತ್ತಂದ್ರೆ ಅವರಿಗೆ ಒಂದು ಚಿಂತೆ ಕಾಡೋದಿಲ್ಲ. ನಾವು ಅಲ್ಲಿ ಬಾಡಿಗೆ ಕೊಡಬಹುದು, ಇಲ್ಲಿ ಬಾಡಿಗೆ ಕೊಡಬೇಕು, ಸಣ್ಣ ಪುಟ್ಟ ಖರ್ಚು ಇರ್ತವೆ. ಅದನ್ನೆಲ್ಲ ನೀಗಿಸ್ಕೊಂಡು ಹೋಗ್ಬಹುದು. ಅದೇ ತರ ಮತ್ತೊಂದು ಯೋಜನೆ ಏನಂತಂದ್ರೆ ಅದು ಮನೆಯ ಒಂದು ಆಯಾಮ ಆಯ್ತಂತಂದ್ರೆ ಗ್ರಾಮ ಸಡಕ್ ಯೋಜನೆಯಲ್ಲಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ. ಗ್ರಾಮ ಸಡಕ್ ಯೋಜನೆ ಅಂತಂದ್ರೆ ಗ್ರಾಮಗಳಿಗೆ ರಸ್ತೆ ಮಾಡುವಂತ ಒಂದು ಯೋಜನೆ. ಯಾಕಂದ್ರೆ ನಮಗೆಲ್ಲ ಗೊತ್ತಿದೆ ಭಾರತ ಒಂದು ಹಳ್ಳಿಗಳ ರಾಷ್ಟ್ರ ಅಂತಾನೆ ಕರಿತೀವಿ ನಾವು. ಯಾಕಂತಂದ್ರೆ ಸುಮಾರು 4 ಲಕ್ಷದ ಚಿಲ್ಲರೆ ಹಳ್ಳಿಗಳು ಇವತ್ತು ನಮ್ಮ ಭಾರತದಲ್ಲಿವೆ. ಸೊ 4 ಲಕ್ಷ ಚಿಲ್ಲರೆ ಹಳ್ಳಿಗಳು ಇವತ್ತು ನಮ್ಮ ಭಾರತದಲ್ಲಿವೆ ಅಂತಂದ್ರೆ ಅವರಿಗೆ ಎಲ್ಲಾ ತರಹದ ಸೌಲಭ್ಯ ಇನ್ನೂವರೆಗೂ ತಲುಪಿಲ್ಲ. ಸ್ವಾತಂತ್ರ್ಯದ ನಂತರ ಬಹಳಷ್ಟು ಹಳ್ಳಿಗಳಿಗೆ ನಮ್ಗೆ ಯಾವ ರಸ್ತೆಗಳಿಗೆ ಇರಲಿಲ್ಲ. ಕಾಲ್ದಾರಿ ಅಥವಾ ಚಕಡಿ ಗಾಡಿ ಹೋಗುವಂತ ಒಂದು ದಾರಿ ಏನಿರ್ತದೆ ಆ ದಾರಿಗಳ ಮೇಲೆ ಜನರು ನಿರ್ಭರವಾಗ್ತಾ ಇದ್ರು. ಆದ್ರೆ ಸ್ವಾತಂತ್ರ್ಯದಿಂದ ಬೇರೆ ಬೇರೆ ಸ್ಕೀಮ್ ಬಂದಾಗ ಅಲ್ಲಿ ಇಲ್ಲಿ ನಾವು ದಾರಿಗಳನ್ನ ಸರ್ಕಾರ ಮಾಡಿ ಕೊಡ್ತಾ ಇರ್ತಿದ್ರು. ನಮ್ಮ ಆರ್ಥಿಕ ದುರ್ಬಲತೆಯ ಕಾರಣ ನಾವು ಎಲ್ಲಾ ಹಳ್ಳಿಗೂ ಅದನ್ನ ರೀಚ್ ಮಾಡೋಕೆ ಆಗ್ತಾ ಇರಲಿಲ್ಲ. ಆದ್ರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಈಗ ಉತ್ತಮ ಆದಾಗ ಇದನ್ನ ಮೊದಲ ಬಾರಿಗೆ ವಾಜಪೇಯಿ ಅವರ ಸರ್ಕಾರ ಏನಿತ್ತು 1999ರಲ್ಲಿ
ಆ ಟೈಮಲ್ಲಿ ಈ ಯೋಜನೆ ಏನು ರಚನೆ ಮಾಡಿ 2000 ಈ ಯೋಜನೆಯನ್ನ ಜಾರಿಗೆ ತಗೊಂಡು ಬಂದ್ರು ಆಗಿನ ಸರ್ಕಾರ. ಅದರ ಉದ್ದೇಶ ಏನಾಗಿತ್ತು ಅಂತಂದ್ರೆ ಭಾರತ ಈಗ ಒಂದು ಬೆಳೆಯುವಂತ ರಾಷ್ಟ್ರ ಆಗಿತ್ತು. ಸೊ ಬೆಳೆಯುವಂತ ರಾಷ್ಟ್ರ ಆಗ್ಬೇಕಂತಂದ್ರೆ ಜನರು ಮೊದಲು ಬೆಳಿಬೇಕಾಗತ್ತೆ. ಜನರು ಬೆಳೆದಾಗ ಅವರಿಗೆ ಸಶಕ್ತೀಕರಣ ನಾವು ಜನರಿಗೆ ಮಾಡಿದಾಗ ಅವರು ಬಂದು ಕೆಲಸದಲ್ಲಿ ತೊಡಗ್ತಾರೆ, ಅವರು ಬಂದು ಎಜುಕೇಷನ್ನ ಪಡಿತಾರೆ, ಅವರು ಬಂದು ಆರೋಗ್ಯ ಸೇವೆಯನ್ನು ಪಡೆದು ತಮ್ಮಷ್ಟಕ್ಕೆ ತಾವು ಸದೃಢವಾಗಿರ್ತಾರೆ. ಸೊ ಹೀಗೆ ಜನರಿಗೆ ನಾವು ಸೌಲಭ್ಯವನ್ನು ಕೊಟ್ಟಾಗಲೇ ಜನರು ಬೆಳೀತಾರೆ. ಜನರು ಬೆಳೆದ್ರೇ ಅವರು ಗಟ್ಟಿಯಾಗಿ ಬೇರೆ ಕಡೆ ಕೆಲಸ ಮಾಡ್ಬೋದು, ಏನಾದರೂ ಆವಿಷ್ಕಾರ ಮಾಡ್ಬೋದು, ಶಿಕ್ಷಣ ಪಡಿಬೋದು. ಹೀಗೆ ಅವರು ಒಂದ್ಸಲ ಶಿಕ್ಷಣ ಪಡೆದ ಮೇಲೆ ಅವರು ಮೇಲ್ಮಟ್ಟಕ್ಕೆ ಬರುವಂತ ಸಾಧ್ಯತೆಗಳಿರ್ತವೆ. ಹೀಗೆ ಇರುವಾಗ ಅವರಿಗೆ ನಾವು ಮೊದಲು ಗ್ರಾಮೀಣ ಪ್ರದೇಶದಲ್ಲಿ ಇರೋರಿಗೆ ಸೌಲಭ್ಯ ಅಥವಾ ಸೌಕರ್ಯಗಳನ್ನ ನಾವು ಒದಗಿಸಿಕೊಡ್ಬೇಕಾಗತ್ತೆ. ಸೊ ಸರ್ಕಾರದ ಜವಾಬ್ದಾರಿ ಕೂಡ ಅದು. ಸೊ ಸರ್ಕಾರದ ಜವಾಬ್ದಾರಿ ಅದಾಗಿರೋದ್ರಿಂದ ಅವರು ಒಂದು ಯೋಜನೆಯನ್ನ ರಚಿಸಿದ್ರು ಆಗಿನ ಟೈಮಲ್ಲಿ. ಏನಂತಂದ್ರೆ ನಾವು ಪ್ರತಿ ಹಳ್ಳಿಗೂ ಒಂದು ಮಾರ್ಗ ಅಥವಾ ಒಂದು ರಸ್ತೆಯನ್ನ ನಾವು ಪಕ್ಕಾ ರಸ್ತೆ ಇರ್ಲಿಲ್ಲ ಅಂತಲ್ಲ, ರಸ್ತೆ ಮಣ್ಣಿನ ರಸ್ತೆ ಇರ್ತಾ ಇದ್ವು. ಅಲ್ಲಿ ಬಸ್ ಸಂಚಾರ ಆಗಿರ್ಬೋದು, ಏನಾದ್ರು ಸರಕು ಅವ್ರಿಗೆ ಸಾಗಿಸ್ಬೇಕಂತಂದ್ರೆ ಟ್ರಕ್ ಸಂಚಾರ ಮಾಡೋಕೆ ಅವ್ರಿಗೆ ಕಷ್ಟ ಆಗ್ತಾ ಇತ್ತು. ಅಥವಾ ಅಂತ ಟೈಮಲ್ಲಿ ಒಂದು ಪಕ್ಕಾ ರಸ್ತೆ, ಡಾಂಬರೀಕರಣ ಆದಂತ ರಸ್ತೆ ಇತ್ತಂತಂದ್ರೆ ಅವ್ರಿಗೆ ಎಲ್ಲಾ ಕಾಲಘಟ್ಟದಲ್ಲೂ ಬರಬೇಕಲ್ಲ. ಇದು ಬರೇ ಏನದು ಬೇಸಿಗೆ ಕಾಲದಲ್ಲಿ ಅಷ್ಟೇ ಓಡಾಡೋಂಗಾಗ್ಲಿ, ಮಳೆಗಾಲ ಬಂತಂದ್ರೆ ಎಲ್ಲಾ ಕೊಚ್ಚೆ ನೀರು ಕೂಡ ಎಲ್ಲಾ ಕೆಸರು ಗಿಸರು ಎಲ್ಲ ಸೇರ್ಕೊಂಡು ರಸ್ತೆ ಓಡಾಡೋದ ಹಾಗೆ ಆಗ್ಬಿಡುತ್ತಂತಂದ್ರೆ ಜನರು ಏನಾದ್ರು ಪೇಟೆಯಿಂದ ಸಾಮಾನು ತರಬೇಕು, ಪೇಟೆಯಿಂದ ಓಡಾಡಬೇಕು ಅಂತಂದ್ರೆ ಅವ್ರಿಗೆ ಕಷ್ಟ ಆಗ್ತಾ ಇತ್ತು, ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಂತಂದ್ರೆ. ಸೊ ಅದನ್ನೆಲ್ಲ ಗಣನೆಗೆ ತಗೊಂಡ ಮೇಲೆ ಡಾಂಬರೀಕರಣ ಮಾಡಿ ಅವರಿಗೆ ಗ್ರಾಮೀಣ ಪ್ರದೇಶಗಳಲ್ಲಿ ನಾವು ಸೌಕರ್ಯಗಳನ್ನ ಒದಗಿಸಬೇಕು ಅಂತ ಹೇಳಿ ಈ ಯೋಜನೆ ಮುಖಾಂತರ ಅವಾಗ 66,766 ಕೋಟಿ ಇದಕ್ಕೆ ತೆಗೆದಿಟ್ಟಿದ್ರು. ಇದಕ್ಕೆ ವೆಚ್ಚ ಮಾಡಿ ಈ ಸರ್ಕಾರ ಈ ಎಲ್ಲಾ ಹಳ್ಳಿಗೂ ಒಂದು ರಸ್ತೆ ಆಗಬೇಕು. ಈ ರಸ್ತೆ ಹೆಂಗಂತಂದ್ರೆ ಈಗ ಒಂದು ಡಿಸ್ಟ್ರಿಕ್ಟ್ ಹೈವೇ ಅಂತ ಇರ್ತದೆ. ಸೊ ಡಿಸ್ಟ್ರಿಕ್ಟ್ ಹೈವೇ ಅಂತಂದ್ರೆ ಈಗ ಎಕ್ಸಾಂಪಲ್ ಧಾರವಾಡ ಜಿಲ್ಲೆ ಅವರಾಗಿದ್ರೆ ಧಾರವಾಡ ಜಿಲ್ಲೆಯಿಂದ ನಾನು ಪ್ರತಿ ಹಳ್ಳಿಗೂ ಹೋಗ್ಬೇಕಂದ್ರೆ ಧಾರವಾಡದಿಂದ ಒಂದು ಮೇನ್ ರೋಡ್ ಇನ್ನೊಂದು ಡಿಸ್ಟ್ರಿಕ್ಟ್ಗೆ ಕನೆಕ್ಟ್ ಆಗೋಂಗೆ ಇರ್ತದೆ. ಈಗ ಧಾರವಾಡದಿಂದ ಲೆಟ್ಸೆ ಹಾವೇರಿಗೆ ಹೋಗ್ತದೆ, ಅಥವಾ ಧಾರವಾಡದಿಂದ ಗದಗಿಗೆ ಹೋಗ್ತದೆ, ಅಥವಾ ಉತ್ತರ ಕನ್ನಡ ಡಿಸ್ಟ್ರಿಕ್ಟಿಗೆ ಹೋಗ್ತದೆ. ಹೀಗೆ ಒಂದೊಂದು ಜಿಲ್ಲೆ ಸುತ್ತಮುತ್ತ ಯಾವ ಜಿಲ್ಲೆಗಳಿರ್ತದೆ ಅದಕ್ಕೆ ಒಂದು ಕನೆಕ್ಟಿವಿಟಿ ಆಗಿ ಒಂದು ರಸ್ತೆ ಮಾಡಿರ್ತಾರೆ. ಸೊ ಆ ರಸ್ತೆ ಇರೋದ್ರಿಂದ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆ ಓಡಾಡೋಕೆ ಅದು ಅನುಕೂಲ ಆಗಲಿ ಅಂತೇಳಿ ಸೊ ಆ ರಸ್ತೆ ಮೇಲೆ ಸರ್ಕಾರ, ಮೊದಲಿನ ಸರ್ಕಾರಗಳು ಅಂತ ರಸ್ತೆಗಳನ್ನ ಇಂಪಾರ್ಟೆಂಟ್ ಡಿಸ್ಟ್ರಿಕ್ಟ್ ಕನೆಕ್ಟಿವಿಟಿ ಇರುವಂತ ಒಂದು ರಸ್ತೆಗಳನ್ನ ಮಾಡಿಟ್ಟಿದ್ರು. ಬಟ್ ಆ ಜಿಲ್ಲೆಯಿಂದ ಒಳಗಡೆ ತಾಲೂಕಿಂದ ಆ ತಾಲೂಕಿಂದ ಮತ್ತೆ ಹಳ್ಳಿಗಳಿಗೆ ಹೋಗುವಂತ ರಸ್ತೆ ಏನಿರ್ತಾ ಇದ್ದು, ಈಗ ಮೇನ್ ರೋಡ್ ಇಂದ ಅದು ಒಳಗಡೆ ಇತ್ತಂತಂದ್ರೆ, ಮೇನ್ ರೋಡ್ ಇಂದ ಹಳ್ಳಿ ಒಂದು 5-6 ಕಿಲೋಮೀಟರ್ ಒಳಗಡೆ ಇತ್ತಂದ್ರೆ 5-6 ಕಿಲೋಮೀಟರ್ ದಾರಿ ಸರಿಯಾಗಿ ಇರ್ತಾ ಇರಲಿಲ್ಲ. ಅದು ಕಚ್ಚಾ ಮಣ್ಣಿನ ರಸ್ತೆ ಆಗಿರ್ತದೆ, ಅಥವಾ ಕಾಲ್ದಾರಿ ಆಗಿರ್ಬೋದು, ಅಥವಾ ಹಿಂಗೆ ಸುಮ್ಮನೆ ಟ್ರ್ಯಾಕ್ಟರ್ ಚಕಡಿ ಗಾಡಿ ಓಡೋಂತ ರಸ್ತೆ ಆಗಿರ್ತಿತ್ತು. ಅದನ್ನ ಅಗಲೀಕರಣ ಮಾಡೋದಾಗ್ಲಿ, ಡಾಂಬರೀಕರಣ ಮಾಡೋದಾಗ್ಲಿ, ಅಥವಾ ಗುಡ್ಡಗಾಡ ಪ್ರದೇಶಗಳಲ್ಲಿ ಅದನ್ನ ಲೆವೆಲ್ ಮಾಡಿ ಗುಡ್ಡಗಾಡ ಪ್ರದೇಶಗಳಲ್ಲಿ ಅದನ್ನ ಒಂದು ಗಾಡಿ ಹೋಗೋ ಹಾಗೆ ಒಂದು ರಸ್ತೆ ನಿರ್ಮಾಣ ಮಾಡೋದಾಗ್ಲಿ. ಸೊ ಹೀಗೆ ಬೇರೆ ಬೇರೆ ಎಲ್ಲ ಚಾಲೆಂಜಸ್ಗಳು ಬರ್ತಾ ಇದ್ವು. ಸೊ ಅದನ್ನೆಲ್ಲ ಚಾಲೆಂಜಸ್ಗಳು ನೀಗಿಸೋಕೆ ಅಂತ ಹೇಳಿ ಪ್ರತಿ ಹಳ್ಳಿಗೂ ಮೇನ್ ರೋಡ್ ಇಂದ ಹಳ್ಳಿವರೆಗೂ ಕನೆಕ್ಟ್ ಮಾಡುವಂತ ಇದು ಮೊದಲನೇ ಹಂತದ ಪ್ರಾಜೆಕ್ಟ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ಮೊದಲನೇ ಮತ್ತು ಎರಡನೇ ಹಂತದಲ್ಲಿ ನಾವು ಏನ್ ಮಾಡ್ತೀವಿ, ಪ್ರತಿ ಹಳ್ಳಿಗೆ ಸರ್ಕಾರದ ವತಿಯಿಂದ ಒಂದು ರಸ್ತೆ ಕನೆಕ್ಟಿವಿಟಿ ಕೊಡಬೇಕು ಮೇನ್ ರೋಡ್ ಇಂದ. ಸೊ ಡಿಸ್ಟ್ರಿಕ್ಟ್ ಟು ಡಿಸ್ಟ್ರಿಕ್ಟ್ ಏನ್ ಮೇನ್ ಹೈವೇಸ್ ಇದ್ವಲ್ಲ ಅಲ್ಲಿಂದ ಮತ್ತೆ ಒಳಗಡೆ ಹಳ್ಳಿಗಳು ಏನಿರ್ತಿದ್ವು ಆ ಹಳ್ಳಿಗಳಿಗೆ ಕನೆಕ್ಟಿವಿಟಿ ಕೊಡುವಂತ ಒಂದು ಪ್ರಮುಖ ಉದ್ದೇಶ ಈ ಯೋಜನೆಯದಾಗಿತ್ತು. ಸೊ ಇದಕ್ಕೆ ಅಂತಾನೆ ಒಂದು ಏನು ನಮ್ಮ ಕರ್ನಾಟಕ ರಾಜ್ಯಕ್ಕೆ ನಾವು ಸೀಮಿತವಾಗಿ ಮಾತಾಡೋದಾದ್ರೆ ಕರ್ನಾಟಕ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಅಂತ ಹೇಳಿ ಈ ಬೋರ್ಡ್ ನ ಕೂಡ ಮಾಡಿದ್ರು. ಸೊ ಇದರಿಂದ ಆ ಸಂಸ್ಥೆಯಿಂದ ನಮ್ಗೆ ಏನಾಗುತ್ತೆ, ಯಾವ ಹಳ್ಳಿಗಳು ಪೆಂಡಿಂಗ್ ಇವೆ ಅವರಿಗೆ ಎಷ್ಟು ಅನುದಾನವನ್ನ ನೀಡಬೇಕು, ಆಮೇಲೆ ಎಲ್ಲಿಂದ ಎಲ್ಲಿಗೆ ಕನೆಕ್ಟಿವಿಟಿ ಕೊಡಬೇಕು, ಹೀಗೆ ಬಹಳಷ್ಟು ವಿಷಯಗಳನ್ನ ಈ ಬೋರ್ಡ್ ಮೂಲಕ ಅಭಿವೃದ್ಧಿಗೆ ಅಂತ ಹೇಳಿ ಸಹಾಯ ಆಗ್ತದೆ. ಸೊ ಇದನ್ನೇ ಮುಂದುವರೆದ ಭಾಗದಲ್ಲಿ ಈ ಮೂರನೇ ಹಂತ, ಈಗ ಒಂದನೇ ಹಂತದಲ್ಲಿ ಒಂದಿಷ್ಟು ಹಳ್ಳಿಗಳನ್ನ ಎಲ್ಲ ಹಳ್ಳಿಗೆ ಕವರ್ ಮಾಡುವಂತ ಯೋಜನೆ ಆಗಿತ್ತು. ಅಲ್ಲಿ ಏನ್ ಮಾಡಿದ್ವಿ, ಮೇನ್ ರೋಡ್ ಇಂದ ನಾವು ಒಳಗಡೆ ಹಳ್ಳಿಗಳಿಗೆ ಕನೆಕ್ಟಿವಿಟಿ ಕೊಟ್ಟಿವಿ. ಒಂದನೇ ಹಂತ ಆಗಿರ್ಬೋದು, ಎರಡನೇ ಹಂತದಲ್ಲಿ. ಸೊ 2 ಹಂತದಲ್ಲಿ ನಾವು ಮೇನ್ ರೋಡ್ ಇಂದ ಕನೆಕ್ಟಿವಿಟಿ ಕೊಟ್ವಿ. ಹಳ್ಳಿಗೆ ಇವಾಗ ರಸ್ತೆ ಹೋಯ್ತು, ಬಟ್ ಅದು ಡೈರೆಕ್ಟ್ ಹಳ್ಳಿ ಏನು ಮೇನ್ ಲೊಕೇಶನ್ಗೆ ಹೋಗಿ ಅಲ್ಲಿಗೆ ಮುಕ್ತಾಯ ಆಗ್ತೈತೆ. ಅಲ್ಲಿಂದ ಬೇರೆ ಓಣಿಗಳಿಗೆ ಹೋಗೋದಾಗ್ಲಿ, ಅಲ್ಲಿಂದ ಶಾಲೆಗೆ ಹೋಗೋದಾಗ್ಲಿ, ಅಲ್ಲಿಂದ ಆಸ್ಪತ್ರೆಗೆ ಹೋಗೋದಾಗ್ಲಿ, ಅಲ್ಲಿಂದ ಮತ್ತೆ ಯಾವುದೋ ಗೌರ್ಮೆಂಟ್ ಗ್ರಾಮ ಪಂಚಾಯತಿ ಆಫೀಸಿಗೆ ಅದು ರಸ್ತೆ ಕೊಡೋದಾಗ್ಲಿ, ಅಲ್ಲಿಗೆ ಸರಿಯಾದ ರಸ್ತೆ ಇನ್ನೂ ಆಗಿರಲಿಲ್ಲ. ಮೊದಲನೇ ಹಂತದ ಅಥವಾ ಮತ್ತೆ ಎರಡನೇ ಹಂತದಲ್ಲಿ ಬರೀ ಮೇನ್ ರೋಡ್ ಇಂದ ನಿಮಗೆ ರಸ್ತೆ ಆಗ್ತಾ ಇದೆ. ಈ ಮೂರನೇ ಹಂತಕ್ಕೆ ಬಂದಾಗ ಇದರ ಉದ್ದೇಶಗಳು ಕೊಂಚ ಬದಲಾವಣೆ ಆದವು. ಸೊ ಮೂರನೇ ಹಂತದಲ್ಲಿ ಈಗ ಕೃಷಿ ಮಾರುಕಟ್ಟೆ, ಈಗ ಒಂದು ಹಳ್ಳಿಗಳು ಸೇರಿಸಿ ಅಲ್ಲಿ APMC ಮಾರ್ಕೆಟ್ ಇರ್ಬೋದು, ಆಮೇಲೆ ಹಿರಿಯ ಮಾಧ್ಯಮಿಕ ಶಾಲೆ, ಈಗ ಪ್ರಾಥಮಿಕ ಶಾಲೆಗಳು ಊರಲ್ಲೇ ಇರ್ತಾ ಇದ್ವು. ಆಮೇಲೆ ಹಿರಿಯ ಮಾಧ್ಯಮಿಕ ಶಾಲೆ ಎಲ್ಲ ಹಳ್ಳಿಗಳಲ್ಲೂ ಇರಲ್ಲ, ಅದು ಒಂದು 2-3 ಹಳ್ಳಿ ಅಥವಾ ಎಷ್ಟೋ ಒಂದು 7-8 ಹಳ್ಳಿ ಸೇರಿಸಿ ಒಂದು ದೊಡ್ಡ ಹಳ್ಳಿಗೆ ಅದು ಹಿರಿಯ ಮಾಧ್ಯಮಿಕ ಶಾಲೆ ಅಥವಾ ಪ್ರೌಢಶಾಲೆ ಅಲ್ಲಿ ಸ್ಥಾಪನೆ ಮಾಡಿರ್ತಾರೆ. ಸೊ ಅಂತ ಟೈಮಲ್ಲಿ ಸುತ್ತಮುತ್ತ ಹಳ್ಳಿಗಳಿಗೆ ಅದನ್ನ ಕನೆಕ್ಟಿವಿಟಿ ಮಾಡಿಕೊಡ್ಬೇಕು ಈ ಹಿರಿಯ ಮಾಧ್ಯಮಿಕ ಶಾಲೆಗಳಿಗೂ ಹೋಗೋ ಹಾಗೆ. ಆಮೇಲೆ ಆಸ್ಪತ್ರೆಗಳು, ಸೊ ಹೀಗೆ ಸರ್ಕಾರದ ಬೇರೆ ಬೇರೆ ಸೇವೆಗಳಿಗೂ ಅಲ್ಲಿ ಓಡಾಡೋಕೆ ಅವರಿಗೆ ತೊಂದರೆ ಆಗದ ಹಾಗೆ ಈ ಮೂರನೇ ಹಂತದಲ್ಲಿ ಅದನ್ನ
ಕನೆಕ್ಟಿವಿಟಿಯನ್ನು ಇಂಪ್ರೂವ್ ಮಾಡ್ತಾರೆ. ಇದಕ್ಕೆ 80,250 ಕೋಟಿ ವೆಚ್ಚ ಅಂತ ಹೇಳಿ ಇದಕ್ಕೆ ತೆಗೆದಿಡಲಾಗುತ್ತೆ. ಆಮೇಲೆ ಇದರ ಗುರಿ ಏನಾಗುತ್ತೆ ಅಂತಂದ್ರೆ 1,25,000 ಕಿಲೋಮೀಟರ್ ಅಷ್ಟು ನಾವು ಎಲ್ಲಾ ಹಳ್ಳಿಗಳಲ್ಲೂ ಬೇರೆ ಬೇರೆ ಇಂಥ ಸ್ಥಳಗಳಿರ್ತಾವೆ, ಮಾರುಕಟ್ಟೆ ಆಗಿರ್ಬೋದು, ಶಾಲೆ ಆಗಿರ್ಬೋದು, ಆಸ್ಪತ್ರೆ, ಇಂಥವಕ್ಕೆಲ್ಲ ನಾವು ಸಂಪರ್ಕ ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ. ಸೊ ಇದರಿಂದ ಅಗೇನ್ ಬಡತನ ಹೇಗೆ ನಿರ್ಮೂಲನೆ ಆಗ್ತದೆ ಅಂತಂದ್ರೆ ನಿಮಗೆ ಎಷ್ಟು ನೀವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ನಿಮಗೆ ಓಡಾಡುವಂತ ಸೌಲಭ್ಯ ಸಿಗ್ತದೋ ಅದರಿಂದ ಸಮಾಜದಲ್ಲಿಯೂ ಕೂಡ ಬದಲಾವಣೆ ಆಗ್ತದೆ. ಈಗ ಶಾಲೆಗೆ ಹೋಗದೆ ಇರೋರು ಇಲ್ಲ ರಸ್ತೆ ಚೆನ್ನಾಗಿದೆ, ಬಸ್ ಫೆಸಿಲಿಟಿ ಇದೆ, ಎಲ್ಲ ಇದೆ ಅಂತ ಅಂದಾಗ ಅವಾಗ ಶಾಲೆಗೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಾಂದ್ರೆ ಮೊದಲೇ ನೀವು ನೋಡಿರ್ಬೋದು ಸುತ್ತಮುತ್ತ ಹಳ್ಳಿಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ, ಒಂದು ಅಲ್ಲಿ ಎಲ್ಲಿವರೆಗೂ ಇರತ್ತೋ ಅಲ್ಲಿವರೆಗೂ ಓದ್ತಾ ಇರ್ತಾರೆ. ಯಾಕಂತಂದ್ರೆ ಈಗ ಫ್ರೀ ಇದು ಕೊಡ್ತಾರೆ, ಊಟ ಕೊಡ್ತಾರೆ, ಬಿಸಿ ಊಟ ಕೊಡ್ತಾರೆ, ಹಾಲು ಕೊಡ್ತಾರೆ, ಇದೆಲ್ಲ ಫೆಸಿಲಿಟೀಸ್ ಇರ್ತದೆ. ಹಳ್ಳಿ ಒಳಗಡೆನೆ ಅದು ಶಾಲೆ ಇರ್ತದೆ, ಮನೆಯಿಂದ ಸಮೀಪನೂ ಕೂಡ ಇರ್ತದೆ. ಸೊ ಹಾಗಾಗಿ ಇವನ್ ಅವ್ರು ಶಾಲೆ ಮುಗಿಸ್ಕೊಂಡು ಬೇರೆ ಏನಾದ್ರು ಮನೆ ಕೆಲಸ ಮಾಡೋದಾಗ್ಲಿ ಅಥವಾ ಅವರ ಕೃಷಿ ಭೂಮಿಯಲ್ಲಿ ಏನಾದ್ರು ಸಣ್ಣ ಪುಟ್ಟ ಕೆಲಸ ಮಾಡೋದಾಗ್ಲಿ ಅದಕ್ಕೂ ಅವರು ಸುತ್ತಮುತ್ತ ಓಡಾಡ್ಬೋದು. ಆದ್ರೆ ಮುಂದೆ ಪ್ರೌಢಶಾಲೆ ಬಂದಾಗ ಏನಾಗ್ತಿತ್ತು, ಪ್ರೌಢಶಾಲೆ ತಮ್ಮ ಹಳ್ಳಿಯಲ್ಲಿ ಇರಲಿಲ್ಲ, ಅದು ಇನ್ನೊಂದು ಹಳ್ಳಿಗೆ ಇತ್ತು. ಆ ಹಳ್ಳಿಗೆ ಹೋಗೋಕ್ಕೆ ಸರಿಯಾದ ರಸ್ತೆ ಫೆಸಿಲಿಟಿ ಇರಲಿಲ್ಲ, ಬಸ್ ಫೆಸಿಲಿಟಿ ಇರಲಿಲ್ಲ ಅಂತಂದ್ರೆ ಅವ್ರಿಗೆ ಮಕ್ಕಳಿಗೆ ಬಿಟ್ಟು ಬರೋದು, ಕರ್ಕೊಂಡ್ಬರೋದು ಅಥವಾ ಅವರು ತಾವಾಗಿನೇ ಹೋಗೋದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಅದರಲ್ಲೂ ಹೆಣ್ಮಕ್ಳಿಗೆ ಸ್ವಲ್ಪ ಹೆಚ್ಚಿಗೆನೇ ಇದು ಕಷ್ಟ ಆಗುತ್ತೆ. ಅಂಥ ಟೈಮಲ್ಲಿ ಬಸ್ ಫೆಸಿಲಿಟಿ, ರೋಡ್ ಕನೆಕ್ಟಿವಿಟಿ ಎಲ್ಲ ಇದ್ದಾಗ ಅವಾಗ ಅವರಿಗೆ ಪೇರೆಂಟ್ಸಿಗೂ ಏನು ಮಾಡ್ಬೋದು, ಪಾಲಕರು ಅವರು ಕೂಡ ತಮ್ಮ ಹೆಣ್ಮಕ್ಳಿಗೆ ಮುಂದೆ ಶಿಕ್ಷಣ ಓದಿಸ್ಲಿಕ್ಕೆ ಕಳಿಸ್ಬೋದು. ಅವ್ರು ಇನ್ ಟೈಮ್ ವಾಪಸ್ ಮನೆಗೆ ಬರ್ತಾರೆ. 4 ಗಂಟೆ ಶಾಲೆ ಮುಕ್ತಾಯ ಅಂತಂದ್ರೆ 4ರಿಂದ 5 ಗಂಟೆ ಅಂದ್ರೆ ಅವ್ರು ಮನೇಲಿ ಇರ್ತಾರೆ. 5 ಗಂಟೆ ಮೇಲೆ ಅವ್ರು ಮತ್ತೆ ಮನೆ ಕೆಲಸದಲ್ಲಿ ತೊಡ್ಕೋಬಹುದು, ಅಥವಾ ಸಣ್ಣ ಪುಟ್ಟ ಏನಾದ್ರು ಕೃಷಿ ಭೂಮಿಯಲ್ಲಿ ಕೆಲಸ ಇದ್ರೆ ಅದನ್ನ ಅವ್ರು ಮಾಡ್ಬೋದು. ಸೊ ಇದೆಲ್ಲ ಆಗೋದ್ರಿಂದ ಅವ್ರಿಗೆ ಅನುಕೂಲ ಆಗ್ತದೆ. ಆ ಕಡೆ ಶಿಕ್ಷಣನೂ ನಿಂತು ಹೋಗಲ್ಲ, ಈ ಕಡೆ ಮನೆ ಕೆಲಸನೂ ನಿಂತು ಹೋಗಲ್ಲ. ಇದರಿಂದ ಏನಾಗುತ್ತೆ, ಮತ್ತೆ ಅವರು ಶಿಕ್ಷಣ ಪಡ್ಕೊಂಡ್ಮೇಲೆ ಅವರು ಕೂಡ ದುಡಿಯಲ್ಲಿ ಯೋಗ್ಯರಾಗ್ತಾರೆ ಮುಂದೆ. ಸೊ ಆ ದುಡಿಯೋ ಯೋಗ್ಯರಾಗ್ತಾರೆ, ಅವರು ಒಂದು ಎಕ್ಸ್ಟ್ರಾ ಇನ್ಕಮ್ನ ತೊಗೊಂಡ್ಬರ್ತಾರೆ. ಆ ಟೈಮಲ್ಲಿ ಅವ್ರು ಆ ಕಾಲಘಟ್ಟದಲ್ಲಿ ಅವ್ರು ತರಲಿಲ್ಲ ಅಂತಂದ್ರೂ ಮುಂದೆ ಕೆಲವು ವರ್ಷಗಳ ನಂತರ ಮುಂದೆ ಒಂದು 7-8 ವರ್ಷ ಪ್ರೌಢಶಾಲೆ ಇದ್ದವ್ರು ಕಾಲೇಜ್ ಸೇರಿಸ್ಕೊಂಡು ಕಾಲೇಜ್ ಮುಗಿದ್ಮೇಲೆ ಅಥವಾ PUC ಅಟ್ಲೀಸ್ಟ್ PUC ವರೆಗೂ ಅವರು ಓದಿದ್ರಂದ್ರೆ ಅದರಿಂದ ಅವ್ರು ಏನಾದರೂ ಎಕ್ಸ್ಟ್ರಾ ದುಡಿಮೆನ ಮನೆಗೆ ತೊಗೊಂಡು ಬರ್ತಾರೆ. ಎಕ್ಸ್ಟ್ರಾ ದುಡಿಮೆಯನ್ನ ಮನೆಗೆ ತಂದ್ಮೇಲೆ ಅವರಿಗೆ ಬೇರೆ ಬೇರೆ ಈಗ ಆರೋಗ್ಯಕ್ಕೆ ಆಗಿರ್ಬೋದು, ಕೃಷಿ ಕ್ಷೇತ್ರದಲ್ಲಿ ಸಾಲ ಆಗಿರ್ಬೋದು, ಇಂಥ ಸಣ್ಣ ಪುಟ್ಟ ಏನಾದರೂ ಖರ್ಚುಗಳು ಬಂದಿರ್ತವೆ. ಅಂತ ಖರ್ಚುಗಳನ್ನು ಅವ್ರು ನೀಗಿಸ್ಕೊಂಡು ತಮ್ಮ ಜೀವನವನ್ನ ಸಾಗಿಸ್ಕೊಂಡು ಹೋಗ್ಬೋದು. ಇದರಲ್ಲಿ ಮತ್ತೇನು ಬಡತನಕ್ಕೆ ಅವರು ಜಾರಿ ಹೋಗದ ಹಾಗೆ ಕಾಪಾಡೋಕೆ ಈ ಸೌಲಭ್ಯ ಕೂಡ ಎಷ್ಟು ಇಂಪಾರ್ಟೆಂಟ್ ಅಂತೇಳಿ ನಮಗೆ ಇಲ್ಲೇ ಗೊತ್ತಾಗುತ್ತೆ. ಯೋಜನೆಯ ಅವಧಿ ಏನಾಗಿತ್ತು, 2019-20 24-25 ಒಳಗಿದೆ. 24-25ನೇ ವರ್ಷ ನಡೀತಾ ಇದೆ. 2025 ಜನವರಿ ಈಗ ಈ ವಿಡಿಯೋ ರೆಕಾರ್ಡ್ ಮಾಡ್ತಿರೋದು. ಸೊ ಮಾರ್ಚ್ ಎಂಡ್ ವರೆಗೆ ಇದರ ಸಂಪೂರ್ಣ ರಿಪೋರ್ಟ್ ನಮಗೆ ಗೊತ್ತಾಗುತ್ತೆ. ಸೊ 5 ವರ್ಷದ ನಮಗೆ 2019-20 ನಮಗೆ ವರ್ಷದ ರಿಪೋರ್ಟ್ ಸಿಗುತ್ತೆ. ಬಟ್ ಈ ವರ್ಷದ ರಿಪೋರ್ಟ್ ಸಿಕ್ಕ ಮೇಲೆ ಅದನ್ನೆಲ್ಲ ನಾವು ಕಂಬೈನ್ ಮಾಡಿ ಸೊ 2019-20 24-25 ಒಳಗಡೆ ನಮ್ಮ ಸಂಪೂರ್ಣ ರಿಪೋರ್ಟ್ ಬರ್ತದೆ. ಇದರ ಉದ್ದೇಶ 1,25,000 ಕಿಲೋಮೀಟರ್ ಮತ್ತೆ 80,250 ಕೋಟಿ ಏನು ವೆಚ್ಚ ತೆಗೆದಿಟ್ಟಿದ್ರು, ಇದು ಸಂಪೂರ್ಣವಾಗಿ ಆ ಗುರಿ ತಲುಪಿದೆಯೋ ಅಥವಾ ಇನ್ನೂ ತಲುಪಿಲ್ಲ, ಇನ್ನು ಮತ್ತೆ ಇದಕ್ಕೆ 4ನೇ ಹಂತದಲ್ಲಿ ಇದೇ ಉದ್ದೇಶ ಇಟ್ಕೊಂಡು ಮುಂದುವರಿಸ್ತಾರೋ ಅಥವಾ ಅಲ್ಲಿ ಉದ್ದೇಶ ಬದಲಾವಣೆ ಮಾಡ್ತಾರೋ ಅನ್ನೋದು ನಾವು ಕಾದು ನೋಡ್ಬೇಕಾಗಿದೆ. ಅದೇ ತರ ಭಾರತ್ ನಿರ್ಮಾಣ ಯೋಜನೆ ಇದೊಂದು ಪ್ರಮುಖ ಯೋಜನೆ. ಈ ಬೇರೆ ಯೋಜನೆ ತರ ಇದು ಕೂಡ ಒಂದು ಬಹಳ ಪ್ರಮುಖ ಯೋಜನೆ. ಇದರಲ್ಲಿ ನಾವು ಗ್ರಾಮೀಣ ಪ್ರದೇಶದಲ್ಲಿ ಮೂಲಭೂತ ಸೌಲಭ್ಯವನ್ನು ಅಭಿವೃದ್ಧಿ ಮಾಡುವಂತ ಉದ್ದೇಶ ಇಟ್ಟು ಭಾರತ್ ನಿರ್ಮಾಣ ಹೆಸರಲ್ಲೇ ಇದೆ. ಭಾರತವನ್ನ ನಾವು ನಿರ್ಮಾಣ ಮಾಡಬೇಕು ಅಂತ. ಭಾರತವನ್ನ ನಾವು ನಿರ್ಮಾಣ ಯಾವಾಗ ಮಾಡಕ್ ಸಾಧ್ಯ ಅಂತ, ನಮ್ಮ ಆರ್ಥಿಕ ಪರಿಸ್ಥಿತಿ ಸರಿಯಾಗಿರ್ಬೇಕು, ಸಾಮಾಜಿಕ ಪರಿಸ್ಥಿತಿ ಅಲ್ಲಿ ಚೆನ್ನಾಗಾಗಬೇಕು, ಆಮೇಲೆ ನಮ್ಮ ಸೌಕರ್ಯಗಳು, ಮೂಲಭೂತ ಸೌಕರ್ಯಗಳು ಅವು ಫಸ್ಟ್ ನಮಗೆ ಸಿಗಬೇಕು. ಇದೆಲ್ಲ ಸಿಕ್ಕ ಮೇಲೆನೆ ನಾವು ನಮ್ಮ ಭಾರತವನ್ನ ಆರ್ಥಿಕತೆಯಲ್ಲಿ ಮುಂದುವರ್ಸ್ಕೊಂಡು ಹೋಗ್ಬೋದು. ಹಾಗಾಗಿ ಅದೇ ಉದ್ದೇಶದಿಂದ ಮೂಲಭೂತ ಸೌಲಭ್ಯ ಒದಗಿಸಬೇಕು ಗ್ರಾಮೀಣ ಪ್ರದೇಶದಲ್ಲಿ ಅಂತ ಹೇಳಿ 2005ರಲ್ಲಿ ಡಿಸೆಂಬರ್ 16ರಂದು ಇದು ಜಾರಿಗೊಳಿಸಲಾಯಿತು. ಈ ಯೋಜನೆಯ ಅವಧಿ ಏನಾಗಿತ್ತು ಅಂದ್ರೆ 2005ರಿಂದ 2009ವರೆಗೆ ಆಗಿನ ಏನು ಸರ್ಕಾರ ಇತ್ತು, 2004ಕ್ಕೆ ಹೊಸ ಸರ್ಕಾರ ಬಂದಿತ್ತು. ಅವರು 2005ರಿಂದ 2009ರವರೆಗೆ ಇದರ ಒಂದು ಯೋಜನೆ ಅವಧಿಯನ್ನ ಇಟ್ಟುಕೊಂಡು ಸ್ಟಾರ್ಟ್ ಮಾಡಿದ್ರು. ಬಟ್ 2005ರಿಂದ 9ಕ್ಕೆ 9 ಆದ್ಮೇಲೆ ಇದನ್ನ ನಿಲ್ಲಿಸಲಿಲ್ಲ. ಆ 9ರಿಂದ ಮುಂದೆ ಅದನ್ನ ಮುಂದುವರ್ಸ್ಕೊಂಡು ಹೋದ್ರು, 9ರಿಂದ 14 ಹೀಗೆ. ಸೊ ಈ ಯೋಜನೆ ಅಡಿ ನಮಗೆ 6 ಮುಖ್ಯವಾದ ಸೌಲಭ್ಯಗಳನ್ನ ಎಲ್ಲಾ ಗ್ರಾಮೀಣ ಪ್ರದೇಶಕ್ಕೆ ಇದನ್ನ ಒದಗಿಸಬೇಕು ಅನ್ನೋದು ಒಂದು ಕಲ್ಪನೆ ಆಗಿತ್ತು. ಇದರಲ್ಲಿ ರಸ್ತೆ ಆಗಿರ್ಬೋದು, ವಸತಿ, ಕುಡಿಯುವ ನೀರು, ವಿದ್ಯುತೀಕರಣ, ಆಮೇಲೆ ಗ್ರಾಮೀಣ ಸಂಪರ್ಕ. ಸೊ ಈಗ ರಸ್ತೆ ಆಗ್ಲೇ ಹೇಳ್ದಂಗೆ ರಸ್ತೆ ಆಗಿನ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ, ಆಮೇಲೆ ವಸತಿಗೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ, ಕುಡಿಯುವ ನೀರು ಇದು ಈ ಸೌಲಭ್ಯ, ಆಮೇಲೆ ವಿದ್ಯುತೀಕರಣ, ಆಮೇಲೆ ಗ್ರಾಮೀಣ ಸಂಪರ್ಕ, ಇದನ್ನೆಲ್ಲ ಒಟ್ಟುಗೂಡಿ 6 ಸೌಲಭ್ಯಗಳನ್ನ ಭಾರತ್ ನಿರ್ಮಾಣ ಯೋಜನೆ ಅಡಿ ಯಾವ್ದಾದ್ರು ಎಲ್ಲಾದ್ರೂ ಮಿಸ್ ಆಗಿದೆ ಅಂತಂದ್ರೆ ಅಂತ ಗ್ರಾಮೀಣ ಪ್ರದೇಶಗಳಲ್ಲಿ ಇದನ್ನ ಒದಗಿಸಬೇಕು ಅಂತ ಹೇಳಿ ಈ ಯೋಜನೆಯ ಒಂದು ಉದ್ದೇಶ ಆಗಿದೆ. ಓಕೆ, ಸೊ ಈಗ ನಾವು ಗ್ರಾಮೀಣ ಪ್ರದೇಶದ ಬಗ್ಗೆ ಮಾತಾಡಿದ್ವಿ. ಆದ್ರೆ ನಗರ ಪ್ರದೇಶಗಳ ಪರಿಸ್ಥಿತಿ, ನಗರ ಪ್ರದೇಶಗಳು ಎಲ್ಲ ಅಭಿವೃದ್ಧಿಗೊಂಡು ಎಲ್ಲ ವ್ಯವಸ್ಥಿತವಾಗಿದ್ದಾವೆ ಅಂತಂದ್ರೆ ಇಲ್ಲ, ಎಲ್ಲ ಕಡೆ ಹಾಗಿಲ್ಲ. ಸೊ ಸಾಕಷ್ಟು ಕೆಲಸಗಳು ನಗರ ಪ್ರದೇಶಗಳಲ್ಲಿ ಮಾಡೋದು ಸರ್ಕಾರ ಕಡೆಯಿಂದ ಬಾಕಿ ಇತ್ತು. ಹಾಗಾಗಿ ಮೊದಲ ಈ ಕಾರ್ಯಕ್ರಮಗಳಲ್ಲಿ ವಾಲ್ಮೀಕಿ ಅಂಬೇಡ್ಕರ್ ಆವಾಸ್
ಯೋಜನೆ. ಸೊ ವಾಲ್ಮೀಕಿ ಅಂಬೇಡ್ಕರ್ ಆವಾಸ್ ಯೋಜನೆ ಅಂತಂದ್ರೆ ನಿಮಗೆ ಹೆಸರಿಂದ ಗೊತ್ತಾಗಬಹುದು, ಸ್ವಲ್ಪ ಹಿಂದುಳಿದ ವರ್ಗದವರಿಗೆ ಯಾರು ಬಡವರು ಇರ್ತಾರೆ ಅವರಿಗೆ ಒಂದು ಮನೆ ಕೊಡುವಂತ ಇದು ಯೋಜನೆ ಆಗಿದೆ. ಆಮೇಲೆ ಜವಾಹರ್ಲಾಲ್ ನೆಹರು ರಾಷ್ಟ್ರೀಯ ನಗರ ನವೀಕರಣ ಸಂಸ್ಥೆ ಅಥವಾ ಜವಾಹರ್ಲಾಲ್ ನೆಹರು ಅರ್ಬನ್ ರೂರಲ್ ಮಿಷನ್ ಅಂತ ಹೇಳಿ ಕರೀತಾರೆ, ಅರ್ಬನ್ ರಿನ್ಯೂವಲ್ ಮಿಷನ್. ಆಮೇಲೆ ರಾಜೀವ್ ಆವಾಸ್ ಯೋಜನೆ. ವಾಲ್ಮೀಕಿ ಅಂಬೇಡ್ಕರ್ ಆವಾಸ್ ಯೋಜನೆಯಲ್ಲಿ ಹಿಂದುಳಿದ ವರ್ಗದವರಿಗೆ ಮನೆ ಕೊಡುವಂತ ಅದನ್ನ ನೋಡೋಣ ವಿಸ್ತಾರವಾಗಿ. ಜವಾಹರ್ಲಾಲ್ ನೆಹರು ರಾಷ್ಟ್ರೀಯ ನಗರ ನವೀಕರಣ ಅಂತಂದ್ರೆ ನಗರ ಪ್ರದೇಶಗಳನ್ನ ಡೆವಲಪ್ ಮಾಡಿ ಅಲ್ಲಿ ಸ್ಲಮ್ ಆಗಿರ್ಬೋದು ಅಥವಾ ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಬೇರೆ ಬೇರೆ ಏರಿಯಾಗಳಲ್ಲಿ ಅಂತ ಸೌಕರ್ಯಗಳನ್ನ ಕೊಟ್ಟು ನಗರ ಪ್ರದೇಶವನ್ನ ಬೆಳೆಸುವುದಾಗಿರ್ಬೋದು. ಆಮೇಲೆ ರಾಜೀವ್ ಆವಾಸ್ ಯೋಜನೆ, ಇದು ಕೂಡ ಒಂದು ಮನೆ ಕೊಡುವಂತ ಯೋಜನೆ. ಮೊದಲನೇದಾಗಿ ವಾಲ್ಮೀಕಿ ಅಂಬೇಡ್ಕರ್ ಯೋಜನೆಯಲ್ಲಿ ಇದು ಡಿಸೆಂಬರ್ 2001ರಲ್ಲಿ ಆಗಿನ ವಾಜಪೇಯಿ ಅವರ ಸರ್ಕಾರದಲ್ಲಿ ಇದನ್ನ ಜಾರಿಗೊಳಿಸಲಾಯಿತು. ನಂತರ ನಗರ ಪ್ರದೇಶದ ಏನು ಸ್ಲಮ್ಸ್ ಇರ್ತಾವಲ್ಲ, ಕೊಳಗೇರಿ ಪ್ರದೇಶ ಅಂತ ಏನ್ ಕರಿತೀವಿ, ಅಲ್ಲಿ ಅಂತ ಕೊಳಗೇರಿ ಪ್ರದೇಶದ ಏನ್ ಬಡ ಜನರು ಇರ್ತಾರಲ್ಲ ಅವರಿಗೆ ಒಂದು ಉಚಿತ ವಸತಿ ಸೌಲಭ್ಯ ಕೊಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದ್ರು. ಆಮೇಲೆ 2005ರಲ್ಲಿ ಈ ಯೋಜನೆಯನ್ನ ಮುಂದಿನ ಆಗಿನ ಸರ್ಕಾರ ಏನ್ ಬಂದಿತ್ತು, UPA ಸರ್ಕಾರ, ಆ UPA ಸರ್ಕಾರ ಏನ್ ಮಾಡ್ತು, ಇದೇ ಯೋಜನೆಯನ್ನ ಇಟ್ಟುಕೊಂಡು ಇದನ್ನ ಕ್ಲಬ್ ಮಾಡಿ ವಿಲೀನ ಯಾವ್ದು ಜೊತೆ ಮಾಡ್ತಾರೆ ಅಂದ್ರೆ ಜವಾಹರ್ಲಾಲ್ ನೆಹರು ಅರ್ಬನ್ ರಿನ್ಯೂವಲ್ ಮಿಷನ್ ಅಥವಾ ಜವಾಹರ್ಲಾಲ್ ನೆಹರು ನಗರ ನವೀಕರಣ ಯೋಜನೆ ಏನಿದೆ ಅದರ ಜೊತೆಗೆ ಇದನ್ನ ವಿಲೀನ ಮಾಡ್ತೀವಿ. ಎರಡನೇದಾಗಿ ಜವಾಹರ್ಲಾಲ್ ನೆಹರು ರಾಷ್ಟ್ರೀಯ ನಗರ ನವೀಕರಣ ಸಂಸ್ಥೆ ಏನಿದೆ ಇದನ್ನ 2005ರಲ್ಲಿ ನಾನು ಆಗ್ಲೇ ಹೇಳಿದೆ ಆಗಿನ UPA ಸರ್ಕಾರ ಹೊಸದಾಗಿ ಏನ್ ಬಂದಿತ್ತು ಅವರ ಇದನ್ನ ಶುರು ಮಾಡಿದ್ರು. ಇದರಲ್ಲಿ ನಗರ ಪ್ರದೇಶಗಳಲ್ಲಿ ಮೂಲಭೂತ ಸೌಲಭ್ಯಗಳನ್ನ ನಿರ್ಮಾಣ ಮಾಡುವಂತ ಮುಖ್ಯವಾದ ಉದ್ದೇಶ ಈ ಕಾರ್ಯಕ್ರಮದಾಗಿತ್ತು. ಸೊ ಅವರಿಗೆ ವಸತಿ ನಿರ್ಮಾಣ ಮಾಡಿಕೊಡೋದಾಗ್ಲಿ, ಆಮೇಲೆ ಮೂಲ ಸೌಲಭ್ಯಗಳಾಗಿರ್ಬೋದು, ಲೈಕ್ ಡ್ರೈನೇಜ್ ವ್ಯವಸ್ಥೆ ಕೊಡೋದಾಗಿರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ ಕೊಡೋದಾಗಿರ್ಬೋದು, ಅಲ್ಲಿ ಅವರು ಇರೋ ಕಾಲನಿಗಳಲ್ಲಿ ಅವರಿಗೆ ರಸ್ತೆ ನಿರ್ಮಾಣ ಮಾಡಿಕೊಡೋದಾಗಿರ್ಬೋದು, ಹೀಗೆ ಮೂಲಭೂತ ಸೌಲಭ್ಯಗಳನ್ನ ಅವರಿಗೆ ತಲುಪಿಸುವಂತ ಇದೊಂದು ಕಾರ್ಯಕ್ರಮ ಆಗಿತ್ತು. ಮುಂದೆ ಇದೇ ಯೋಜನೆಯನ್ನ ಕಂಟಿನ್ಯೂ ಮಾಡ್ತಾ ಮುಂದೆ ಮತ್ತೆ 2014ರಲ್ಲಿ ಬಿಜೆಪಿ ಸರ್ಕಾರ ಬಂದ್ಮೇಲೆ NDA ಸರ್ಕಾರ ಬಂದ್ಮೇಲೆ ಆ NDA ಸರ್ಕಾರ ಇದನ್ನ ಮರುನಾಮಕರಣ ಮಾಡಿಕೊಂಡು ಅಮೃತ್ ಯೋಜನೆ ಅಂತ ಹೇಳಿ ಇದನ್ನ ಹೆಸರು. ಸೊ ಇವತ್ತಿನ ವಿಡಿಯೋ ಕೊನೆಯ ಕಾರ್ಯಕ್ರಮ ರಾಜೀವ್ ಆವಾಸ್ ಯೋಜನೆ. ಇದು ಕೂಡ ಒಂದು ವಸತಿ ವ್ಯವಸ್ಥೆಯನ್ನ ಕಲ್ಪಿಸಿಕೊಡುವಂತ ಒಂದು ಕಾರ್ಯಕ್ರಮ. ಇದು ಕೊಳಗೇರಿ ಮುಕ್ತ ಭಾರತವನ್ನ ಮಾಡುವ ಒಂದು ಮುಖ್ಯವಾದ ಉದ್ದೇಶ ಇದನ್ನು ಹೊಂದಿತ್ತು. ಕೊಳಗೇರಿ ಮುಕ್ತ ಭಾರತ ಅಂತಂದ್ರೆ ಸ್ಲಮ್ಸ್ ಇರ್ತಾವಲ್ಲ, ಆ ಸ್ಲಮ್ ಏರಿಯಾದಲ್ಲಿ ಸಮಸ್ಯೆ ಏನಂತಂದ್ರೆ ಅಲ್ಲಿ ಸರಿಯಾದ ರಸ್ತೆಗಳು ಇರೋದಿಲ್ಲ. ಆ ಕಾಲನಿಗಳಲ್ಲಿ ಅಂತ ಕಾಲನಿ ಪ್ರದೇಶಗಳಲ್ಲಿ ರಸ್ತೆ ಫೆಸಿಲಿಟೀಸ್ ಇರೋದಿಲ್ಲ. ಆ ರಸ್ತೆ ಫೆಸಿಲಿಟೀಸ್ ಆಮೇಲೆ ಗಟರ್ ಫೆಸಿಲಿಟೀಸ್ ಇರೋದಿಲ್ಲ. ಡ್ರೈನೇಜ್ ಮತ್ತು ಗಟರ್ ಫೆಸಿಲಿಟಿ ಇಲ್ಲ ಅಂತಂದ್ರೆ ಅಲ್ಲಿ ಬರುವ ಇಲ್ಲ ತ್ಯಾಜ್ಯ ವಸ್ತುಗಳೇನಿರ್ತವೆ ಅಥವಾ ಮನೆಯಿಂದ ಹೊರಗೆ ಬರುವ ಒಂದು ಏನು ಹೊಲಸು ಇರ್ತದೆ ಅದೆಲ್ಲವನ್ನ ಡ್ರೈನೇಜ್ ಅಲ್ಲಿ ಇರಲಿಲ್ಲ ಅಂತಂದ್ರೆ ಅವು ರಸ್ತೆಗಳಲ್ಲೇ ಮತ್ತೆ ಸೇರ್ಕೊಂಡ್ಬಿಡ್ತವೆ. ಅದರಲ್ಲಿ ಜನ ಓಡಾಡೋದ್ರಿಂದ ಅಲ್ಲಿ ಆರೋಗ್ಯದ ಸಮಸ್ಯೆ ಕೂಡ ಬರ್ತವೆ. ಸೊ ಹೀಗೆ ಇರೋದ್ರಿಂದ ಅದನ್ನ ಅಲ್ಲಿ ನಾವು ಮೂಲಭೂತ ಸೌಲಭ್ಯವನ್ನ ಕಲ್ಪಿಸಿಕೊಡ್ಬೇಕಾಗುತ್ತೆ. ಮೊದಲು ಡ್ರೈನೇಜ್ ರಸ್ತೆ ಮಾಡ್ಕೊಡೋದ್ರಿ. ಆಮೇಲೆ ಕೊಳಗೇರಿ ಪ್ರದೇಶಗಳಲ್ಲಿ ನಿಮಗೆ ಪಕ್ಕಾ ಮನೆಗಳು ಸಿಗೋದು ತುಂಬಾ ಕಡಿಮೆ. ಸೊ ಅಂತದರಲ್ಲಿ ಕಚ್ಚಾ ಮನೆ ಇರ್ತವೆ, ಅವು ಏನು ಗುಡಿಸಲು ತರ ಇರ್ತವೆ ಅಥವಾ ಬರೀ ಇಟ್ಟಿಗೆ ಗೋಡೆ ಆಗಿದ್ರು ಮೇಲ್ಗಡೆ ಶೀಟ್ ಇರ್ತದೆ, ಹಂಚ್ ಹಾಕಿರ್ಬೋದು. ಈ ತರ ಬೇರೆ ಬೇರೆ ಕಡಿಮೆ ವೆಚ್ಚದ ಮನೆಗಳು ಇರ್ತವೆ. ಸೊ ಅವ್ರನ್ನ ನವೀಕರಣ ಮಾಡ್ಬೇಕಂತಂದ್ರೆ ಅವರಿಗೆ ಸರ್ಕಾರದ ವತಿಯಿಂದ ಅವರಿಗೆ ಮತ್ತೆ ವಸತಿಗೆ ಅಂತ ಹೇಳಿ ಸಬ್ಸಿಡಿ ಕೊಡೋದಾಗ್ಲಿ ಅಥವಾ ಹಣದ ಸಹಾಯ ಮಾಡೋದಾಗ್ಲಿ, ಸಾಲ ಕೊಡಿಸೋದಾಗ್ಲಿ ಬ್ಯಾಂಕ್ ಕಡೆಯಿಂದ, ಹೀಗೆ ಬೇರೆ ಬೇರೆ ಸಹಾಯ ಮಾಡಿ ಅವರಿಗೆ ಮನೆ ನಿರ್ಮಾಣಕ್ಕೆ ಅಂತ ಹೇಳಿ ಸಹಾಯ ಮಾಡ್ತಾರೆ. ಸೊ ಅದರಿಂದ ಒಂದು ಪಕ್ಕಾ ಮನೆ ಇರ್ತದೆ. ಪಕ್ಕಾ ಮನೆ ಆದ್ರೆ ಅವರಲ್ಲಿ ಟಾಯ್ಲೆಟ್ ಫೆಸಿಲಿಟೀಸ್ ಬರ್ತದೆ. ಟಾಯ್ಲೆಟ್ ಫೆಸಿಲಿಟೀಸ್ ಜೊತೆಗೆ ಡ್ರೈನೇಜ್, ರಸ್ತೆ ಇದೆಲ್ಲ ಮಾಡಿದ್ರೆ ಒಂದು ವಾತಾವರಣ ಕೂಡ ಶುಚಿಯಾಗಿರ್ತದೆ. ಆಮೇಲೆ ಕಸವನ್ನ, ತ್ಯಾಜ್ಯ ವಸ್ತುಗಳನ್ನ ಹಾಕಕ್ಕೆ ಡಸ್ಟ್ ಬಿನ್ ಮಾಡೋದಾಗ್ಲಿ. ಹೀಗೆ ಮುನ್ಸಿಪಾಲಿಟಿ ಮತ್ತೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇವರೆಲ್ಲ ಮೂರು ಸರ್ಕಾರಗಳು ಕೂಡಿ ವ್ಯವಸ್ಥೆ ಅಡ್ಮಿನಿಸ್ಟ್ರೇಷನ್ ಎಲ್ಲ ಸೇರ್ಕೊಂಡು ಕೆಲಸ ಮಾಡಿದಾಗ ಒಂದು ಕೊಳಗೇರಿ ಪ್ರದೇಶವನ್ನ ನಾವು ಅದನ್ನ ಶುಚೀಕರಣ ಮಾಡಬಹುದು. ಬಹುಶಃ ಒಂದು 10 ವರ್ಷ 20 ವರ್ಷ ಹಿಂದೆ ನೋಡಿದ್ರೆ ಯಾವ್ದಾದ್ರು ಒಂದು ಬಹಳ ಸ್ಲಮ್ ಏರಿಯಾದಲ್ಲಿ ನೀವು ನೋಡ್ತಾ ಬಂದಿದ್ರೆ ಈಗ ಸರ್ಕಾರದ ಬೇರೆ ಬೇರೆ ವ್ಯವಸ್ಥೆಗಳು ಅಲ್ಲಿ ತಲುಪಿದ ಮೇಲೆ ಅದರ ಹೇಗೆ ರೂಪ ಬದಲಾವಣೆ ಆಗಿದೆ ಅಂತ ಹೇಳಿ ನಾವು ನೋಡು. ಹಾಗಾಗಿ ಇಂಥ ಕಾರ್ಯಕ್ರಮ ಒಂದು ದೇಶದ ಅಭಿವೃದ್ಧಿಗೆ ಬಹಳ ಮುಖ್ಯವಾಗಿರ್ತವೆ. ನಾವು ಇದನ್ನ ಹೀನಭಾವದಿಂದ ನೋಡಕ್ಕಾಗಲ್ಲ. ಯಾಕಂತಂದ್ರೆ ಯಾರಿಗೆ ಒಂದು ಮನೆ ಸಿಗ್ತಾ ಇದೆ, ಒಂದು ಏರಿಯಾ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತಂದ್ರೆ ಸುಮ್ಮನೆ ಅದನ್ನ ಶೋಗೋಸ್ಕರ ಅಷ್ಟೇ ಅಲ್ಲ, ಇದರಿಂದ ಒಂದು ದೇಶಕ್ಕೆ ಅಭಿವೃದ್ಧಿ ಆಗುವ ಎಲ್ಲ ಕಾರಣಗಳು ಇರ್ತವೆ. ಹಾಗಾಗಿ ನಾವು ಒಂದು ಮೂಲಭೂತ ಸೌಲಭ್ಯ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹೆಚ್ಚು ಒತ್ತು ಕೊಡ್ಬೇಕಾಗುತ್ತೆ. ಈಗ ಒಂದೇ ಒಂದು ಸರ್ಕಾರ ಅಂತಲ್ಲ, ಈಗ ಫ್ರೀ ಕೊಡುವ ಒಂದು ಟ್ರೆಂಡ್ ಶುರು ಆಗ್ಬಿಟ್ಟಿದೆ. ಇದು ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಬೇರೆ ಯಾವುದೇ ರಾಜ್ಯಗಳಲ್ಲಿ ಬೇರೆ ಯಾವ ಸರ್ಕಾರ ಆಗಿರ್ಬೋದು, ಅಲ್ಲಿ ಮೊದಲಿಗೆ ಒಂದು ಚುನಾವಣೆಗೆ ಹೋಗ್ಬೇಕಂತಂದ್ರೆ ಅವ್ರ ತಲೆಯಲ್ಲಿ ಏನಿರ್ತದೆ, ನಾವು ಯಾವ ಯೋಜನೆಯನ್ನ ಮುಖ್ಯವಾಗಿ ಇಟ್ಕೊಂಡು ಹೋಗ್ಬೇಕು. ಈಗ ಅಭಿವೃದ್ಧಿ ಯೋಜನೆಗಳಲ್ಲಿ ಈ ತರ ವಸತಿ ನಿರ್ಮಾಣ ಆಗಿರ್ಬೋದು, ಅಭಿವೃದ್ಧಿ ಕೊಳಚೆ ಪ್ರದೇಶ ಅಭಿವೃದ್ಧಿ ಆಗಿರ್ಬೋದು, ಈ ತರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಇಟ್ಕೊಂಡು ಹೋಗುವ ಬದಲು ಈಗ ಮೊದಲು ಏನ್ ಫ್ರೀ ಕೊಟ್ರೆ ನಮ್ಗೆ ವೋಟ್ ಬರ್ತವೆ ಅಂತ ಹೇಳಿ ಈಗ ನಿಮಗೆಲ್ಲ ಗೊತ್ತಿರ್ಬೋದು. ಚುನಾವಣೆ ಸಮಯದಲ್ಲಿ ದುಡ್ಡು ಕೊಟ್ಟು ವೋಟ್ ಪಡೆಯುವಂತ ವ್ಯವಸ್ಥೆ ಇದೆ ನಮ್ಮ ದೇಶದಲ್ಲಿ. ಸೊ ಅಂತ ಟೈಮಲ್ಲಿ ಈ ಡೈರೆಕ್ಟ್ ದುಡ್ಡು ಕೊಡೋದಕ್ಕಿಂತ ನಾವು ಎಲ್ಲರಿಗೂ ಮೊದಲೇ ದುಡ್ಡು ಕೊಟ್ಟು ಅವರಿಂದ ಹೇಗೆ ವೋಟ್ ಪಡಿಬೇಕು, ಅಥವಾ ಅಪೋಸಿಷನ್ ಪಾರ್ಟಿ ಇತ್ತಂದ್ರೆ ನಾವು
ಬಂದ ಮೇಲೆ ನಿಮಗೆ ಇಷ್ಟು ದುಡ್ಡು ಕೊಡ್ತೀವಿ ಅಂತ ಆಮಿಷ ಕೊಡೋದು ಇರ್ಬೋದು. ಹೀಗೆ ಏನಾಗಿದೆ ಅಂತಂದ್ರೆ ಆ ಫ್ರೀ ಕಲ್ಚರ್ನ ಬೆಳೆಸ್ತಾ ಹೋಗ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ, ನಮ್ಮ ಸಮಾಜಕ್ಕೂ ಒಂದು ಹೊರೆ ಆಗ್ತದೆ, ಸಮಾಜಕ್ಕೂ ಒಂದು ಫ್ರೀ ಬಿ ಕಲ್ಚರ್ ಅಂತ ಏನ್ ಕರಿತೀವಿ, ಈ ಸಂಸ್ಕೃತಿ ಬೆಳೀತಾ ಹೋದಂಗೆ ಜನರು ನಿರ್ಭರ ಆಗ್ತಾರೆ, ಸರ್ಕಾರದ ಮೇಲೆ ಹೆಚ್ಚೆಚ್ಚು ನಿರ್ಭರವಾಗಕ್ಕೆ ಶುರು ಮಾಡಿ. ಈ ನಮ್ಮ ಉದ್ದೇಶ ಆಗ್ಬೇಕು ಅಂತಂದ್ರೆ ಸರ್ಕಾರದ ಮೇಲೆ ಜನರ ನಿರ್ಭರ ಕಡಿಮೆ ಆಗ್ತಾ ಹೋಗ್ಬೇಕು. ಯಾಕಂದ್ರೆ ಅವರೇ ಸದೃಢವಾಗಿ, ಅವರೇ ಸಶಕ್ತೀಕರಣಗೊಂಡ್ರೆ ಅವ್ರ ಜೀವನವನ್ನ ತಾವೇ ಬೆಳೆಸ್ಕೊಂಡು ಹೋಗ್ತಾ ಇರ್ತಾರೆ. ಸರ್ಕಾರ ಅವಾಗ ಆರೋಗ್ಯ ಸೇವೆಯಲ್ಲಿ, ಶಿಕ್ಷಣದಲ್ಲಿ ಎಷ್ಟು ಯಾವಾಗ ಎಲ್ಲೆಲ್ಲಿ ಹೆಲ್ಪ್ ಮಾಡಬೇಕು ಆ ಸಹಾಯ ಮಾಡೇ ಮಾಡ್ತದೆ. ಆದ್ರೆ ಸರ್ಕಾರದ ಉದ್ದೇಶ ಏನಾಗಿರ್ಬೇಕಂತಂದ್ರೆ ಜನರು ನಮ್ಮ ಮೇಲೆ ನಿರ್ಭರ ಆಗ್ಬಾರ್ದು, ನಾವು ಅವ್ರ ಮೇಲೆ ನಿರ್ಭರ ಆಗಿ ಅವ್ರಿಗೆ ಏನ್ ಸಹಾಯ ಮಾಡಬೇಕು ಟೈಮ್ ಅಲ್ಲಿ ಮಾಡೋಣ ಅಂತ ಹೇಳಿ. ಆದ್ರೆ ಇವತ್ತಿಗೆ ಏನಾಗಿದೆ, ಸರ್ಕಾರಗಳ ಉದ್ದೇಶವೇ ಏನಾಗಿದೆ ಅಂತಂದ್ರೆ ಜನರನ್ನ ನಮ್ಮ ಮೇಲೆ ನಿರ್ಭರ ಮಾಡಿಸ್ಬಿಡೋಣ, ನಮ್ಮ ಮೇಲೆ ನಿರ್ಭರ ಮಾಡಿ ನಾವು ಏನ್ ಕೊಡ್ತೇವೋ ಅವ್ರು ತಗೊಳ್ತಾರೆ, ಆಮೇಲೆ ನಾವು ಹೇಗ್ ವೋಟ್ ಮಾಡಬೇಕು ಅಥವಾ ನಾವು ಏನ್ ಹೇಳ್ತೀವೋ ಅದ ನಮ್ಮ ಎಲ್ಲಾ ನೀತಿಗಳನ್ನು ಕೂಡ ಅವ್ರು ಒಪ್ಕೊಂಡು ಹೋಗ್ಬಿಡ್ತಾರೆ ಅನ್ನೋ ಒಂದು ಧೋರಣೆ ಈಗಿನ ಸರ್ಕಾರಗಳು ಹೊಂದ್ಕೊಂಡಿದೆ. ಸೊ ಹಾಗಾಗಿ ನಾವು ಆಸ್ ವೋಟರ್ಸ್, ನಾವು ವೋಟ್ ಮಾಡೋರು, ನಮಗೆ ಇವೆಲ್ಲ ಕಾರಣಗಳು, ಆಮೇಲೆ ಇವೆಲ್ಲ ಸರ್ಕಾರದ ಎಲ್ಲ ನೀತಿಗಳು, ಆಮೇಲೆ ಅವರ ಉದ್ದೇಶಗಳು ನಮಗೆ ಗೊತ್ತಾಗಬೇಕು. ಸೊ ಹಾಗಾಗಿ ನಾವು ಒಂದು ಜಾಗೃತ ಸಿಟಿಸನ್ಸ್ ಆಗಿ, ಜಾಗೃತ ನಾಗರಿಕರಾಗಿ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ಯಾರು ಫ್ರೀ ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ ಅಂತ ಹೇಳಿ ಮಾಡ್ತೇವೆ. ಕೆಲವೊಂದರಲ್ಲಿ ಫ್ರೀ ಕೊಡ್ಲೇಬೇಕು, ಅದನ್ನ ನಾವು ಇಲ್ಲ ಅನ್ನಕ್ಕಾಗಲ್ಲ. ನೋಡ್ರಿ, ಬಡವರಿಗೆ ಅಕ್ಕಿ ಕೊಡಬೇಕು, ಅದನ್ನ ಕೊಡ್ಲೇಬೇಕು. ಯಾಕಂದ್ರೆ ಒಂದು 2 ಹೊತ್ತು ಊಟ ಮಾಡೋದು ಒಂದು ಪ್ರತಿಯೊಬ್ಬ ನಾಗರಿಕನ ಹಕ್ಕು. ಅದು ಶಿಕ್ಷಣದಲ್ಲಿ ಫ್ರೀ ಕೊಡಬಹುದು, ಯಾಕಂದ್ರೆ ಶಿಕ್ಷಣ ಪ್ರತಿಯೊಬ್ಬ ಮಗು ಹೋಗಿ ಶಿಕ್ಷಣ ಪಡೆಯೋದು ಅದು ಅವರ ಹಕ್ಕು. ಹಾಗಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಫ್ರೀ ಕೊಡಬಹುದು. ಆಮೇಲೆ ಆರೋಗ್ಯ ಸೇವೆ, ಆರೋಗ್ಯ ಕ್ಷೇತ್ರದಲ್ಲೂ ಕೂಡ ಈಗ ಬಡವರಾಗಿರ್ಬೋದು, ಮಧ್ಯವರ್ಗದವರಾಗಿರ್ಬೋದು, ಅವರಿಗೆ ಆರೋಗ್ಯ ಕ್ಷೇತ್ರದಲ್ಲಿ ಇನ್ಶೂರೆನ್ಸ್ ಮಾಡಿಸಿ ಅವರಿಗೆ ಫ್ರೀ ಆಗಿ ಅಥವಾ ಉಚಿತವಾಗಿ ಆರೋಗ್ಯ ಸೇವೆಯನ್ನು ಕೊಡುವುದು ಅದು ಕೂಡ ಸರ್ಕಾರದ ಒಂದು ಕರ್ತವ್ಯ. ಈ ಕ್ಷೇತ್ರಗಳಲ್ಲಿ ಸರ್ಕಾರ ಖರ್ಚು ಮಾಡೋಕೆ ಅದರ ಯಾರು ವಿರೋಧವೂ ಇರೋದಿಲ್ಲ ಹೆಚ್ಚಾಗಿ. ಆದ್ರೆ ಅದನ್ನ ಬಿಟ್ಟು ಎಕ್ಸ್ಟ್ರಾ ನಾನು ಒಂದು 5,000 ನಿಮ್ಮ ಅಕೌಂಟಿಗೆ ಹಾಕ್ತೀನಿ, 2,000 ಇನ್ನೊಬ್ಬರ ಅಕೌಂಟಿಗೆ ಹಾಕ್ತೀನಿ, ಅದರಲ್ಲಿ ಕರೆಂಟ್ ಬಿಲ್ಗೆ ನಿಮಗೆ ಉಚಿತ ಮಾಡಿಸ್ತೀನಿ, ಅಲ್ಲಿ ನೀರಿನ ಬಿಲ್ ಮೇಲೆ ನಿಮಗೆ ಡಿಸ್ಕೌಂಟ್ ಅನ್ನ ಕೊಡ್ತೀನಿ ಅಥವಾ ಸಂಪೂರ್ಣವಾಗಿ ಉಚಿತ ಮಾಡ್ತೀವಿ, ಈ ತರ ಏನ್ ಅಡಿಷನಲ್ ಇದಾವಲ್ಲ ಅದ್ರ ಮೇಲೇನೂ ಸರ್ಕಾರದ ಮೇಲೆ ನಿರ್ಭರವಾದ್ರೆ ಮುಂಬರುವ ದಿನಗಳಲ್ಲಿ ಸರ್ಕಾರದ ಬೊಕ್ಕಸದ ಮೇಲೆ ಬಹಳ ಒಂದು ದೊಡ್ಡ ಹೊರೆ ಬೀಳ್ತದೆ. ಈಗ ನೀವು ನೋಡ್ತಾ ಹೋಗಿ, ಕರ್ನಾಟಕ ಅಷ್ಟೇ ಅಲ್ಲ, ಕರ್ನಾಟಕದಿಂದ ಹಿಡಿದು ಇವಾಗ ನಮ್ಮ ಎದುರಿಗೆ ದೊಡ್ಡ ಎಕ್ಸಾಂಪಲ್ಸ್ ಅಂತಂದ್ರೆ ಪಂಜಾಬ್ ಮತ್ತೆ ಹರಿಯಾಣ, ಈ ತರ ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ಈ ತರ ರಾಜ್ಯಗಳಲ್ಲಿ ಈ ಫ್ರೀ ಕಲ್ಚರ್ನ ಬೆಳೆಸಿ ಇವತ್ತು ಆ ರಾಜ್ಯಗಳು ಹೇಗೆ ಯಾವ ಸ್ಥಿತಿಗೆ ಬಂದಿದ್ದೇವೆ ಅಂತಂದ್ರೆ ಅವು ಎಲ್ಲ ದಿವಾಳಿ ಆಗುವಂತ ಸ್ಥಿತಿಗೆ ಬಂದಿದೆ. ಅದರಲ್ಲೂ ಪಂಜಾಬ್ ಒಂದು ದೊಡ್ಡ ಎಕ್ಸಾಂಪಲ್. ನೀವು ಗೂಗಲ್ ಮಾಡಿ ಅದ್ರ ಹೆಚ್ಚಿನ ಮಾಹಿತಿ ನೀವು ಪಡ್ಕೋಬಹುದು. ಪಂಜಾಬ್ನ ಇವತ್ತು ಬೊಕ್ಕಸದ ಒಂದು ಪರಿಸ್ಥಿತಿಯನ್ನ ನೋಡಿದ್ರೆ ಅವ್ರು ಇಷ್ಟು ಸಾಲದಲ್ಲಿ ಮುಳುಗಿ ಹೋಗ್ಬಿಟ್ಟಿದ್ದಾರೆ ಅಂತಂದ್ರೆ ಅವರು ಕೊಡೋ ಫ್ರೀ ಸ್ಕೀಮ್ಸ್ ನ ವಾಪಸ್ ಪಡೆದುಕೊಳ್ಳೋ ಹಾಗೂ ಇಲ್ಲ, ಅದ್ರ ಜೊತೆಗೆ ಅದಕ್ಕೆ ಖರ್ಚು ಮಾಡಬೇಕು ಅಂತಂದ್ರೆ ಅವ್ರ ಹತ್ರ ದುಡ್ಡು ಇಲ್ಲ. ಇವತ್ತು ಗೌರ್ಮೆಂಟ್ ಸಂಬಳ ನೌಕರರಿಗೆ ಸಂಬಳ ಕೊಡೋಕ್ಕೂ ಅವ್ರ ಹತ್ರ ದುಡ್ಡು ಇಲ್ಲ. ಈ ತರ ಒಂದು ಕಠಿಣ ಪರಿಸ್ಥಿತಿಗೆ ಅವರು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಅವರು ಬೇರೆ ತರದ ಬೆಳವಣಿಗೆ ಕೂಡ ಯಾವುದೂ ಇಲ್ಲ. ಅಲ್ಲಿ ಇಂಡಸ್ಟ್ರೀಸ್ ಬಂದು ಸೆಟಪ್ ಮಾಡ್ತಾವ ಅಂತಂದ್ರೆ ಇವತ್ತು ಪಂಜಾಬ್ ಅಲ್ಲಿ ಹೋಗಿ ಇಂಡಸ್ಟ್ರಿ ಸೆಟಪ್ ಮಾಡೋಕ್ಕೆ ಯಾವ ಕಂಪ್ನೀಸು ರೆಡಿ ಇಲ್ಲ. ಸೊ ಅವ್ರಿಗೆ ಆದಾಯ ಇಲ್ಲ, ಆಮೇಲೆ ಈ ಕಡೆ ಎಲ್ಲರಿಗೂ ಫ್ರೀ ಆಗಿ ಕೊಡ್ತಾ ಹೋಗ್ತಾ ಇದೆ. ಸೊ ಇಂಥ ಒಂದು ಕಷ್ಟದ ಪರಿಸ್ಥಿತಿ ನಾಳೆ ಕರ್ನಾಟಕದಂತ ರಾಜ್ಯಕ್ಕೆ ಬರಬಾರ್ದು ಅಂತಂತಂದ್ರೆ ನಾವು ಜಾಗೃತರಾಗಬೇಕು. ಸರ್ಕಾರಗಳು ನಮ್ಗೆ ಏನ್ ಇಷ್ಟನೋ ಅದನ್ನೇ ಮಾಡಕ್ ಹೋಗ್ತವೆ. ಸೊ ಸರ್ಕಾರಕ್ಕೆ ನಾವು ಯಾವುದೇ ಸರ್ಕಾರಕ್ಕೆ ಇವತ್ತು ಬ್ಲೇಮ್ ಮಾಡೋಕ್ಕಾಗಲ್ಲ. ಆ ಸರ್ಕಾರ ಹಿಂಗ್ ಮಾಡುತ್ತೆ, ಈ ಸರ್ಕಾರ ಹಿಂಗ್ ಮಾಡುತ್ತೆ ಅಂತೇಳಿ. ನಾವು ವೋಟ್ ಮಾಡಬೇಕಾದ್ರೆ ಇದು ನಮ್ಮ ತಲೆಯಲ್ಲಿರ್ಬೇಕು. ಯಾವ ಸರ್ಕಾರ ನಮ್ಮ ಅಭಿವೃದ್ಧಿ ಮೇಲೆ ಗಮನ ಕೊಡ್ತದೋ ಅಂತ ಸರ್ಕಾರಕ್ಕೆ ನಮ್ಮ ವೋಟ್ ಅಥವಾ ನಮ್ಮ ಒಲವು ಇರಬೇಕು. ಈಗ ಯಾವುದೇ ಸರ್ಕಾರ ನಾಳೆ ಅಭಿವೃದ್ಧಿ ಕ್ಷೇತ್ರಗಳಲ್ಲಿ ಹೆಚ್ಚು ಒತ್ತು ಕೊಟ್ಟರೆ ಅಂತ ಸರ್ಕಾರಕ್ಕೆ ನಾವು ಬೆಂಬಲವನ್ನ ನೀಡಬೇಕು. ಕಾರಣ ಏನಂತಂದ್ರೆ ಅವರು ಅಭಿವೃದ್ಧಿ ಕ್ಷೇತ್ರದಲ್ಲಿ ಬೇರೆ ಕ್ಷೇತ್ರದಲ್ಲಿ ಎಷ್ಟು ಅಭಿವೃದ್ಧಿಗೆ ಅಂತ ಹೇಳಿ ಖರ್ಚು ಮಾಡ್ತಾರೆ. ಅದರಿಂದ ಬರೀ ಖರ್ಚು ಮಾಡೋದಲ್ಲ, ಅದರಿಂದ ಪರಿಣಾಮ ಕೂಡ ಬರಬೇಕು. ಖರ್ಚು ಮಾಡಿ ಅವ್ರು ಏನೋ ಪರಿಣಾಮ ತಗೊಂಡ್ ಬರ್ತಾರೆ, ಅದರಿಂದ ರಾಜ್ಯಗಳು ಅಭಿವೃದ್ಧಿ ಅಂತವೆ. ಈಗ ರಸ್ತೆ ನಿರ್ಮಾಣ ಕಾಮಗಾರಿ, ಕರೆಂಟ್ ಫೆಸಿಲಿಟಿ ಎಲ್ಲಾ ಹಳ್ಳಿಗಳಿಗೂ ತಲುಪಿಸೋದಂತಾಗಿರ್ಬೋದು, ಶಿಕ್ಷಣದಲ್ಲಿ ಆಗಿರ್ಬೋದು, ಆರೋಗ್ಯ ಸೇವೆಯಲ್ಲಿ ಡೆವಲಪ್ಮೆಂಟ್ ಆಗಿರ್ಬೋದು, ಆಮೇಲೆ ಬಸ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ, ಸಾರಿಗೆ ಫೆಸಿಲಿಟೀಸ್ ಕೊಡೋದಾಗಿರ್ಬೋದು, ಬಸ್ ಒಳ್ಳೆ ಸಾರಿಗೆಯನ್ನ ಎಲ್ಲ ಹಳ್ಳಿಗೂ ತಲುಪಿಸುವಂತ ಫೆಸಿಲಿಟಿ ಆಗಿರ್ಬೋದು. ಆಮೇಲೆ ಒಂದು ಯಾರಾದ್ರೂ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿ ಮುಂದೆ ಬಂದ್ರೆ ಅವರಿಗೆ ಅಲ್ಲಿ ಇಲ್ಲಿ 108 ಸಲ ಬೇರೆ ಆಫೀಸ್ಗೆ ಸುತ್ತಾಡಿಸೋ ಬದಲು ಅವರಿಗೆ ಏನು ಬೇಕೋ ಅನುಕೂಲವನ್ನ ಒಂದೇ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಸಿಸ್ಟಮ್ ಅಂತ ಏನ್ ಕರಿತೀವಿ, ಒಂದೇ ಆಫೀಸಿಗೆ ಹೋದ್ರೆ ಅವ್ರ ಎಲ್ಲಾ ಕೆಲಸವೂ ಅಲ್ಲೇ ಆಗ್ಬೇಕು. ಆಮೇಲೆ ಅದನ್ನ ಎಲ್ಲ ಸಿಂಪಲ್ ಮಾಡ್ಬೇಕು ಪ್ರೊಸೀಜರ್ಸ್ ನ. ಈ ಒಂದು ಪರ್ಮಿಷನ್ ತಗೊಳಕ್ಕೆ ಒಂದು ಜಿಲ್ಲೆಗೆ ಹೋಗೋದು, ಇನ್ನೊಂದು ಪರ್ಮಿಷನ್ ತಗೊಳಕ್ಕೆ ಬೆಂಗಳೂರು ಹೋಗೋದು, ಮತ್ತೊಂದು ಪರ್ಮಿಷನ್
ತಗೊಳಕ್ಕೆ ಡೆಲ್ಲಿ ಹೋಗೋದು ಈ ತರ ಆಗ್ಬಾರ್ದು. ಎಲ್ಲವನ್ನ ಒಂದೇ ಈಗ ನಾವು ನೀವು ಬೆಂಗಳೂರಲ್ಲಿ ಇದ್ರೆ ಬೆಂಗಳೂರಲ್ಲೇ ಅದು ಎಲ್ಲ ಕೆಲಸ ಮುಗಿದೋಗಿ, ಧಾರವಾಡದಲ್ಲೇ ಅದು ಎಲ್ಲ ಕೆಲಸ ಮುಗಿದೋಗಿರ್ಬೇಕು. ಇನ್ನೊಂದು ಬಿಜಾಪುರಲ್ಲಿ ಇದ್ರೆ ನೀವು ಬಿಜಾಪುರ, ಗುಲ್ಬರ್ಗ, ಬೀದರ್ ಎಲ್ಲೇ ಇರಲಿ, ರಾಜ್ಯದ ಯಾವುದೇ ಮೂಲೆಯಲ್ಲಿ ನೀವು ಇದ್ರೂ ಹಬ್ಬ ಅಂತಂದ್ರೆ ನಿಮ್ಮ ಜಿಲ್ಲಾ ಕೇಂದ್ರ ಇರ್ತದಲ್ಲ, ನೀವು ಜಿಲ್ಲಾ ಕೇಂದ್ರಕ್ಕೆ ಹೋದ್ರೆ ಮ್ಯಾಕ್ಸಿಮಮ್ ಆನ್ಲೈನ್ ಮಾಡಬೇಕು. ಆಮೇಲೆ ಜಿಲ್ಲಾ ಕೇಂದ್ರಕ್ಕೆ ಹೋದ್ರೆ ನಿಮ್ ಎಲ್ಲಾ ಕೆಲಸವು ಅಲ್ಲೇ ಮುಗಿದು ಹೋಗಿ. ಇಂಥ ಕೆಲಸಗಳ ಮೇಲೆ ಸರ್ಕಾರ ಗಮನ ಕೊಟ್ಟಷ್ಟು ನಮ್ಮ ರಾಜ್ಯಕ್ಕೆ ಏನ್ ಬರ್ತವೆ, ಹೊಸ ಹೊಸ ಫ್ಯಾಕ್ಟರೀಸ್ ಆಗಿರ್ಬೋದು, ಬಿಸ್ನೆಸಸ್ ಬರ್ತವೆ. ಬಿಸ್ನೆಸಸ್, ಫ್ಯಾಕ್ಟರೀಸ್ ಇವರೆಲ್ಲ ಬಂದ ಮೇಲೆ ಏನಾಗ್ತದೆ, ರಾಜ್ಯಕ್ಕೆ ಆದಾಯ ಬರ್ತದೆ. ರಾಜ್ಯಕ್ಕೆ ಆದಾಯ ಬಂದ ಮೇಲೆ ಜನರಿಗೂ ಉದ್ಯೋಗನೂ ಸಿಗ್ತದೆ. ಕಂಪನಿಗಳು ಬಂದ ಮೇಲೆ ಜನರಿಗೆ ಉದ್ಯೋಗ ಸಿಗ್ತದೆ. ಉದ್ಯೋಗದಿಂದ ಜನರ ಕುಟುಂಬಗಳು, ಬಡ ಕುಟುಂಬಗಳಾಗಿರ್ಬೋದು, ಮಧ್ಯವರ್ಗದ ಕುಟುಂಬದ ಇವರಿಗೆ ಆದಾಯ ಹೆಚ್ಚಾದಂಗೆ ಇವರು ಕೂಡ ಮತ್ತೆ ಖರ್ಚು ಮಾಡಕ್ ಶುರು ಮಾಡ್ತಾರೆ. ಮತ್ತೆ ಖರ್ಚು ಮಾಡಿದಾಗೆ ಆರ್ಥಿಕ ಸ್ಥಿತಿ ಬೆಳವಣಿಗೆ ಆಗ್ತದೆ. ಸೊ ಹೀಗೆ ಒಂದಕ್ಕೊಂದು ಸೈಕಲ್ ಇರ್ತದೆ, ಲಿಂಕ್ ಇರ್ತದೆ. ಹಾಗಾಗಿ ಯಾವುದೇ ಸರ್ಕಾರ ಬಂದು ಮುಂದೆ ಆ ಸ್ಕೀಮ್ ಅಲ್ಲಿ ಇಷ್ಟು ಫ್ರೀ ಕೊಡ್ತೀವಿ, ಅಷ್ಟು ಫ್ರೀ ಕೊಡ್ತೀವಿ, ಇದಕ್ಕೆ ಮಾಡ್ತೀವಿ ಅಂತ ಹೇಳಿ, ಅದಕ್ಕೆ ನಾವು ಎಲ್ಲ ಇದನ್ನ ಮಾಡಬೇಕು, ಸ್ಕ್ರೂಟಿನಿ ಮಾಡಬೇಕಾಗತ್ತೆ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳಿ ನಾವು ಎಲ್ಲ ಲೆಕ್ಕಾಚಾರ ಮಾಡಿಕೊಂಡು ಆಮೇಲೆ ಯಾವ ಸ್ಕೀಮಿಗೆ ನಮ್ಮ ಸಪೋರ್ಟ್ ಇರಬೇಕು, ಯಾವ ಸ್ಕೀಮಿಗೆ ನಮ್ಮ ಸಪೋರ್ಟ್ ಇರಬಾರದು ಅಂತ ಹೇಳಿ ನಾವು ಇದನ್ನೆಲ್ಲ ಗಣನೆಗೆ ತಗೊಂಡು ನಾವು ಸರ್ಕಾರವನ್ನ ಆಯ್ಕೆ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ಮಾತನ್ನ ಹೇಳ್ತಾ ಇವತ್ತಿನ ವಿಡಿಯೋಗೆ ನಾವು ಇಲ್ಲೇ ವಿರಾಮ ನೀಡೋಣ. ಮುಂದಿನ ವಿಡಿಯೋದಲ್ಲಿ ಮತ್ತಿಷ್ಟು ಬೇರೆ ಯೋಜನೆಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡಿ ಈ ಬಡತನ ನಿರ್ಮೂಲನೆ ಸೀರೀಸ್ ಏನಿದೆ ಇದನ್ನ ಇಲ್ಲಿ ಮುಕ್ತಾಯ ಮಾಡಿ ಮತ್ತೆ ಕೃಷಿ ಕ್ಷೇತ್ರಕ್ಕೆ ನಾವು ಮುಂದಿನ ಸೀರೀಸ್ ಅನ್ನ ಶುರು ಮಾಡೋಣ. ನಮ್ಮ ಚಾನೆಲ್ ನೀವು ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮತ್ತೆ ಶೇರ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋಸ್ ನೋಟಿಫಿಕೇಶನ್ಸ್ ಆನ್ ಮಾಡ್ಕೊಂಡ್ರೆ ನಾವು ವಿಡಿಯೋ ಹಾಕಿದ ಹಾಗೆ ಇಮಿಡಿಯೇಟ್ ಆಗಿ ನಿಮಗೆ ನೋಟಿಫಿಕೇಶನ್ ಬಂದು ಆ ವಿಡಿಯೋಸ್ನ ನೀವು ನೋಡಬಹುದು. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ.